ಹಿಂಗೆ ಅಡ್ಡಾಯ್ಸಕ ಹಾ ಸರಿ ಹಿಂಗೆ ಅಡ್ಡಾಯ್ಸಕ. ಸರಿಯಾ? ಪಾಡ್ಲೆ ಸತೀಶಣ್ಣ ಹಾ ಸ್ಟಾರ್ಟ್ ಮಾಡ್ಬಿಡಿ. ಚೆನ್ನಾಗ್ ಪಡ ಸರಿ. ಎಲ್ಲರಿಗೂ ನಮಸ್ತೆ, ಶುಭ ಸಂಜೆ. ನಾವು ಅರೆಭಾಷೆ ಕಲಿಕೆಯ ಕಾರ್ಯಕ್ರಮದಲ್ಲಿ ಈಗ ನಮ್ಮೊಟ್ಟಿಗೆ ಇಂದು ನಮ್ಮೊಟ್ಟಿಗೆ ಬಂದಿರುವಂತ ಒಂದು ಅಪರೂಪದ ಅತಿಥಿ ನಮ್ಮ ಅಣ್ಣ. ಯಾಕಂತೇಳಿ ಅಪರೂಪತೇಳಿ ಅವ್ರಿಗೆ ಹಿಡಿಯಕ್ಕಿನೂ ಸುಮಾರು ಕಷ್ಟ ಅದ, ಯಾಗಳು ಸಿಕ್ಕುದ್ಲೆ ನಾವ್ಗೆ ನೆನ್ಸಕಾಕಂದ್ರೆ ಸಿಕ್ಕಿಕ್ಕಿಲ್ಲ, ನೆನ್ಸದಿರ್ಕಾಕಂದ್ರೆ ಸುಲಭದಲ್ಲಿ ಸಿಕ್ಕುವ ನಾವ್ಗೆ. ಹಂಗೆ ನಮ್ಮ ಅರೆಭಾಷೆ ಅಕಾಡೆಮಿನ ಪುಸ್ತಕ ಸ್ಥಾಯಿ ಸಮಿತಿನ ಅಧ್ಯಕ್ಷರು. ಈಗ ನನ್ನ ಪುಸ್ತಕ ಆಗಲಿ, ನಮ್ಮ ಮೂಡಗದ್ದೆ ವಿನೋದ್ ಭವನ್ದ ಆಗಲಿ, ನಮ್ಮದೆಲ್ಲ ವರ್ಗಕ್ಕೆ ಪುಸ್ತಕಕ್ಕೆ ಬೈಂಡ್ ಹಾಕಿ ಕೊಟ್ಟವು ನಾವ್ಗೆ ನಮ್ಮ ಹಿಮಕರಣ್ಣನ. ಇಲ್ಲದರ ಪುಸ್ತಕ ಬರ್ತಿತ್ತು, ರಪ್ಪು ಪುಸ್ತಕ ಆಗ್ತಿತ್ತು ಅಷ್ಟೇ ಅದು. ಹಂಗೆ ಆಗಿದೆ. ಅವರ ಒಂದು ಹುಮ್ಮಸ್ಸು ಆಸಕ್ತಿಯಿಂದಾಗಿ ನಮ್ಮ ಅರೆಭಾಷೆ ಪುಸ್ತಕಗೆ ಬಂದ ಹೊರಗೆ. ಮತ್ತೆ ಬಂಟಮಲೆ ಪ್ರಕಾಶನ ಅಂತೇಳಿ ಇವರ್ದ ಪ್ರಕಾಶನ, ಎಲ್ಲಿ ಅಕಾಡೆಮಿಯಿಂದ ಪುಸ್ತಕ ಬಾಕಿ ಮೊದ್ಲೇ ನಮ್ಮ ಯಶವಂತನ ತೊಂಬರ ತೆನ್ನುವಂತ ಒಂದು ಅರೆಭಾಷೆ ಪದ್ಯಗಳ ಕಥಾ ಸಂಕಲನ ಮೊದಲನೇ ಬಾಗಿ ಅವೇ ಹೊರೆ ತಂದವು ನಾವ್ಗೆ. ಹಂಗಾಗಿ ನಾವ್ಗೊಂದು ಅರೆಭಾಷೆ ಸಾಹಿತ್ಯ ಸಂಘಕ್ಕೆ ನಾವ್ಗೆ ಗಾಡ್ ಫಾದರ್ ಅಂತ ಹೇಳಿದ್ರೆ ನಾವ್ಗೆ ಹಿಮಕರಣ್ಣ. ಹಂಗಾಗಿ ಇಷ್ಟು ಜನ ನಾವೆಲ್ಲ ಅರೆಭಾಷೆ ಕಲಿಯಕ್ಕೂ ಸೇರಲು. ಹಂಗೆ ಹಿಮಕರಣ್ಣ ನಾವ್ಗೆ ಸತೀಶ್ ಅಗ್ಪಾಲ, ನೀವ್ಗೆ ಅವರ ಪರಿಚಯ ಇರ್ಕಿಲ್ಲ ಅಷ್ಟೇ. ಸೊ ಅವು ನಾವ್ಗೆ ಬೆನ್ನೆಲುಬು ಅಲ್ಲ, ನಾವು ಎಲ್ಲ ಅವೇ ಆತರ ಏನಿಲ್ಲ, ಎಲ್ಲ ನಾವ್ಗೆ ನಮಸ್ತೆ ಸರ್. ಹಂಗಾಗಿ ಅವರ ಮೂಲಕ ನಾವು ಕ್ರಮ ಮುಂದುವರಿಸ್ತಾವಳು. ಸೊ ಅವರ ಆಸಕ್ತಿ ಹಿಂದೆಂದ ಇದ್ದದ್ದು ಈಗ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳ್ದಂಗೆ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ದೊಡ್ಡ ದೈನೆಟ್ಟು ದೊಡ್ಡ ಮರ ಮಾಡ್ತಾವಳ. ಒಂದು ಚೂರು ಗೊಬ್ಬರ ನೀರು ಹಾಕೋಗುತ್ತ ಕೇಳಿಕಾಣ್ತಾವಳೆ. ಸಂತೋಷ, ತುಂಬಾ ಥ್ಯಾಂಕ್ಸ್. ನೀವು ಬಹಳ ಒಳ್ಳೆ ಕೆಲಸ ಮಾಡ್ಕೊಂಡ್ರಿ. ಆಮೇಲೆ ನಾವೊಂದೆರಡು ವಿಷಯ ನಿಮ್ಮೊಟ್ಟಿಗೆ ಹೇಳಿಕೆ ಉಂಟು. ಅದೇ ನೀವು ಈಗ ಶುರು ಮಾಡದಂತ ಒಂದು ಈ ಕೆಲಸ, ಅದು ಚರಿತ್ರೆಯಲ್ಲಿ ದಾಖಲಾಗುವಂತ ಕೆಲಸ. ಯಾಕೆ ಅಂತ ಹೇಳಿದ್ರೆ ಅರೆಭಾಷೆಯ ಸಾಹಿತ್ಯ, ಲಿಪಿ, ಆಮೇಲೆ ಕಲಿಕೆ ಇದೆಲ್ಲ ತೀರಾ ಹೊಸ್ತೀಗ. ಈ ಎಲ್ಲಾ ಕಥೆಗಳು ಅರೆಭಾಷೆಯು ಅರೆಭಾಷೆ ಪ್ರಜ್ಞೆನೆ ಬೆಳೆಸಿಕಂತದ್ದು, ಭಾಷೆನೆ ಬೆಳೆಸಿಕಂತದ್ದು, ಸಾಹಿತ್ಯನ ಬೆಳೆಸಿಕಂತದ್ದು ಕೇವಲ ಈ ಒಂದು ಕಳೆದ ಒಂದು 20-30 ವರ್ಷಗಳ ಈಚೆನ ಒಂದು ಸಂಗತಿ. 1970ನೇ ಇಸವಿಲಿ ಬಹುಶಃ ನಮ್ಗೆ ಬಹಳ ಮುಖ್ಯವಾಗಿ ಸಿಕ್ಕುವಂಥದ್ದು ಕುಶಾಲಪ್ಪ ಅಧ್ಯಯನ. ಅಣ್ಣಾಮಲೈ ಯೂನಿವರ್ಸಿಟಿಗೆ ಅರೆಭಾಷೆ, ಅದರ ಗೌಡ ಕನ್ನಡ ಅಂತೇಳಿ ಅವು ಬರೆಯೋದು. ಅವಕ್ಕೆ ಅವರದೇ ಆದಂತಹ ಸೈದ್ಧಾಂತಿಕ ನಿಲುವುಗಳು ಇದ್ದೇನೆ. ಅಲ್ಲಿಂದ ಮೇಲೆ ಅವರದ್ದು ಪಬ್ಲಿಷ್ ಔಟ್ ಇಂಗ್ಲಿಷ್ ಇಲ್ಲಿ ಅರೆಭಾಷೆಯ ವ್ಯಾಕರಣ ಹೆಂಗೆ, ಅರೆಭಾಷೆನ ಹೆಂಗೆ ಕಲಿಯೋಕು, ಭಾಷೆನ ಹೆಂಗೆ ಅರ್ಥ ಮಾಡಿಕೊಂಡು ಅಂತ ಹೇಳಿದ್ರೆ ಬಹಳ ಲೈಕ್ಲಿ ಬರ್ಬೋದು. ಅದೇನಾತಾವು ಇದ್ದದ್ದು ತಮಿಳ್ನಾಡ್ಲಿ, ಕರ್ನಾಟಕಕ್ಕೆ ಅದರ ಸಂಗತಿ ಗೊತ್ತಾಗ್ಲೇ ಸುಳ್ಯದ ಗೌಡದ ಬಹುತೇಕ ಜನ ನನ್ನಂಗೆ ಕಾಡ್ಲಿರು. ನಾವ್ಗೆ ಇದು ಗೊತ್ತೇ ಹಾಕಲೇ. ಅದರದ ಮೇಲೆ ಬಹಳ ಒಂದು ದೀರ್ಘವಾದ ಒಂದು ಸೈಲೆನ್ಸ್. ಅರೆಭಾಷೆಯ ಬಗ್ಗೆ ಮತ್ತೆ ನಾವು ಹೆಸರು ದೊಡ್ಡ ಮಟ್ಟಲಿ ಕಾಂಪಿಟೇಟರ್ ಮುದ್ದೆಟ್ಟಿ ಭವನಶಂಕರ್ನವರ ಪದ್ಯ ಭಾರಿ, ಅದೊಂದು ಮಾಸ್ಟರ್ ಪೀಸ್ ಅದು, ಮೂಟಿಗೂಡನ ಬದುವೆ. ಅದರ ನಂತರಕ್ಕೆ ನಾವು ಗೊತ್ತಾದ್ರು ಸಾಧಾರಣ 90 ನಂತರ 95ರಲ್ಲಿ 91ಕ್ಕೆ ಜಯಂತಿ ಬಂದ ಮೇಲೆ ನಾವೀಗ ಒಂದು ಕೆಲವು ಬಹಳ ಪ್ರಜ್ಞಾಪೂರ್ವಕವಾಗಿ ಪುಸ್ತಕ, ಅದೇ ನೀವು ಹೇಳಿದ್ರಲ್ಲಿ ಕೋಟ್ ಮಾಡೋದಲ್ಲಿ ಯಶವಂತನ ತೊಂಬರ ನಮ್ಮ ಬಂಟಮಲೆ ಪ್ರಕಾಶನ ವಾಕ್ಯಾಕರಣ ಅದನ್ನು ಮುನ್ನುಡಿ ಬರೆದಿದ್ದೆ. ಇದು ಮುಂದೆ ಆಗ್ಬೇಕಾದಂತ ಕೆಲಸ ಅಂತೇಳಿ. ಇದು ಯಾಕೆ ಇಂಪಾರ್ಟೆಂಟ್ ನೋಡಿ. ಅದರ ನಂತರ ನಮ್ಗೆ ನಿಜವಾಗಿ ಸ್ಪೀಡ್ ಸಿಕ್ಕಿದೆ ಅರೆಭಾಷೆ ಅಕಾಡೆಮಿ ಆದ್ಮೇಲೆ. ಅರೆಭಾಷೆ ಅಕಾಡೆಮಿ ಯಾಗ ಆತು, ನಾವು ಒಂದಷ್ಟು ಭಾರತೀಯ ಭಾಷೆಗಳ ಒಂದು ಸಾವಿರಾರು ಭಾಷೆಗಳಿಂದ ಒಂದು ಹೆಜ್ಜೆ ನಾವು ಈಗ ಕರ್ನಾಟಕ ವಿಷಯಕ್ಕೆ ಬಂದಾಗ ನಿಮಗೆ ಕನ್ನಡ ಅಥವಾ ಉರ್ದು, ಕೊಂಕಣಿ, ಬ್ಯಾರಿ ಭಾಷೆ, ತುಳು, ಇದರ ನಂತರಕ್ಕೆ ನಾವೇ ಒಳದ್ವಿ. ಈಗ ಇನ್ನೂ ಒಂದು 10 ವರ್ಷ ಆಗ್ತಲೇ, ಅದೆಲ್ಲ ಆಗಿ 25 ವರ್ಷ ಕಳೆದು. ಹಂಗಾಗಿ
ಅಕಾಡೆಮಿ ಆದ ನಂತರಕ್ಕೆ ಸಾಹಿತ್ಯದ ಸೃಷ್ಟಿ ಮತ್ತು ಸಾಹಿತ್ಯದ ಪ್ರಕಟಣೆ ಈ ಕೆಲಸ ಆದ ಕಳೆದ ಈ ಒಂದು 5-6-7 ವರ್ಷದ ದೊಡ್ಡ ಸಂಗತಿ. ಬಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ಅಂತ ಹೇಳಿದ್ರೆ ಈ ವರ್ಷ 2020 ಬಹುಶಃ ಅರೆಭಾಷೆನ ಬೆಳವಣಿಗೆಯಲ್ಲಿ ಬಹಳ ಗಮನಾರ್ಹ ಸಂಗತಿ, ಒಂದು ದೊಡ್ಡ ಮೈಲಿಗೆಯಲ್ಲಿ. ಹಂಗೆ ಇತ್ತೀಚೆಗೆ ಬಹಳ ಎಂತದ್ದು ಸಡನ್ ಆಗಿ ಅಥವಾ ಒಂದು ರೀತಿಯಲ್ಲಿ ಆಶ್ಚರ್ಯ ಹುಟ್ಟಿಸುವ ರೀತಿಯಲ್ಲಿ ಆಗಿ ಪದ್ಯದ ಅಂಗಡಿ ನೀವೆಲ್ಲ ಭಾಗವಹಿಸಿ ನೀವೆಲ್ಲರೂ ಬೆಳೆಸಿ ಹೇಳಿರಿ, ಬಹಳ ನಿಮಗೆ ಅಭಿನಂದನೆಗಳು. ಅದರ ಮೇಲೆ ಈಗ ನಂಗೆ ಕಾಂಬೋದು ನೋಡಿ, ಈ ತರ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಈ ರಾಜ್ಯ ವ್ಯಾಪಿ ಮಾತ್ರ ಅಲ್ಲ, ಬಹುಶಃ ಇದು ವಿದೇಶದಲ್ಲಿ ಕೂಡ ಈ ಒಂದು ಕಲಿಕಾ ತರಗತಿಗೆ ಈಗ ಸ್ಟೂಡೆಂಟ್ಗೆ ಸಿಕ್ಕು. ಇಂಥ ಒಂದು ಸಂಗತಿ ಬಹಳ ಪರಿಣಾಮಕಾರಿ, ದೂರಗಾಮಿ ಒಂದು ಪರಿಣಾಮ ಇರುವಂತಹ ಒಂದು ಘಟನೆ ನೀವು ಮಾಡ್ಕೊಳ್ಳಿ. ಆದ ಕಾರಣ ನೀವೀಗ ಪರಿಚಯ ಮಾಡ್ತೀರಿ, ಬೆಳ್ತಂಗಡಿ ಅಂತ ಗೊತ್ತಾದ ನಂಗೆ ಸತೀಶ್ ಅವರ ಬೆಂಬಲ ಬಹಳ ದೊಡ್ಡ ಮಟ್ಟದಲ್ಲಿ ಉಂಟು. ನೀವು ಒಂದು ರೀತಿಯಲ್ಲಿ ಒಂದು ಬೆನ್ನೆಲುಬು ನಂಗೆ. ಅವು ಬೇರೆ ಬೇರೆ ಭಾಷೆ ನೆಟ್ವರ್ಕ್ ಇಶ್ಯೂ ಅಂತ ಕಾಣುತ್ತೆ. ನೆಟ್ವರ್ಕ್ ಕಟ್ ಆಯ್ತಾ ಅಂತ. ಅದೇ ಅವರು ಆಕ್ಚುಲಿ ಅವರ ಮನೆ ರಾಘವೇಂದ್ರ ಸರ್ ಹೇಳಿ, ಹೇಳ್ತಿದ್ರಲ್ಲ. ಕನೆಕ್ಟ್ ಆದ. ನಿಮ್ಮ ನಿಶಾಂತ್ ವಾಯ್ಸ್ ಮ್ಯೂಟ್ ಆಗುಟ್ಟು, ಆಮೇಲೆ ಅನ್ಮ್ಯೂಟ್ ಮಾಡಿಯಾ? ಒಂದು ಪ್ರಕ್ರಿಯೆ ಅರೆಭಾಷೆನ ಕಲಿಸುವಂತದ್ದು ನಂಗೆ ಬಹಳ ಒಂದು ಖುಷಿ ಕೊಟ್ಟ ಒಂದು ವಿಷಯ. ಯಾಕೆಂತ ಹೇಳಿದ್ರೆ ನಾ ಅಕಾಡೆಮಿ ಸದಸ್ಯ ಆಗಿರ್ತಾಕ ಈ ಪ್ರಯತ್ನಕ್ಕೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆ. ಬಟ್ ಅರೆಭಾಷೆ ಅಕಾಡೆಮಿನ ಹಿಡ್ಕೊಂಡು ನಿಶಾಂತ್ ನೀವು ವಿಡಿಯೋ ಮ್ಯೂಟ್ ಮಾಡ, ಆಡಿಯೋ ಮಾತ್ರ ಇರ್ಲಿ, ವಾಯ್ಸ್ ಬಂದದಾಗ ಕೇಳ್ದೆ. ಹಲೋ, ಕೇಳ್ದೆ ಈಗ? ಕೇಳ್ದೆ. ಕಂಟಿನ್ಯೂ ಮಾತಾಡಕ್ಕೆ ಧಾರಾಳ. ಈ ಹಿಂದೆ ನಮ್ಮ ಅಧ್ಯಕ್ಷರಾಗಿದ್ದ ಪಿ ಸಿ ಜಯನಾಥ್ ಅವರ ಕಾಲದಲ್ಲಿ ಸದಸ್ಯ ಆಗಿದ್ದೆ. ಇದು ಕುರಿತು ಒಂದು ಪ್ರಯತ್ನ ನಾವು ಮಾಡುದು. ಬಟ್ ಮಾಡುದು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಯಾರು ಮುಂದೆ ಬರ್ತಾರೆ, ಸಾಕಷ್ಟು ಪ್ರಯತ್ನ ಮಾಡ್ರು, 2 ಜನ ಮುಂದೆ ಬರ್ತಾರೆ. ಕುಡಿಯವೇ ಸ್ವತಃ ನಾವು ಇದರ ಹೇಳಿಕೊಟ್ಟನೆ ಅಂತ ಹೇಳುವಂತ ಒಂದು ಇದು ಮಾಡ್ತಕ್ಕಂಥ ಕುಡಿಯವು ಈಗ ಅರೆಭಾಷೆನ ಪಿತಾಮಹ ಅಂತಲೇ ಹೇಳ. ಅವು ಅತ್ಯಂತ ದೊಡ್ಡ ಸ್ಕಾಲರ್, ಆಮೇಲೆ ಅವರ ಅಧ್ಯಯನ ಕ್ಷೇತ್ರವದ್ವಿ, ಅವರ ಆಸಕ್ತಿನದೇ, ಅವರ ಪ್ರೀತಿನದ್ವಿ. ಅವರೇ ಸ್ವತಃ ಹೊರಟಿದ್ದ ಆತ್ಲೆ. ಬಟ್ ಈ ಕೀರ್ತಿ ಈಗ ನೀವೇ ಸಲ್ದಿದ್ದೆ. ರಾಘವೇಂದ್ರ ಆಗಲಿ, ನಮ್ಮ ಇಡೀ ತಂಡ, ನಮ್ಮ ವಿನೋದ್ ಮುಡಗದ್ದೆ, ನಮ್ಮ ಕೊಡಕಲ್ ಮನೋಜ್, ನೀವೆಲ್ಲಾ ಸೇರಿಕೊಂಡು ಈ ಒಂದು ಬಹಳ ಒಳ್ಳೆ ಒಂದು ಕೆಲಸ ಮಾಡ್ತೊಳ್ಳಿ. ನೀವಿಗೆ ನನ್ನ ಅಭಿನಂದನೆ. ಇನ್ನು ಒಂದು ಮಾತು, ಇದರ ಮಹತ್ವದ ಬಗ್ಗೆ ನಾ ತಿಳ್ಕೊಂಡೆ. ಒಂದು ನಾಗರಿಕತೆ, ಒಂದು ಸಂಸ್ಕೃತಿ, ಇದರ ಅಳೆಯುವ ಮಾನ ಯಾವುದು ಅಂತ ಕೇಳಿದ್ರೆ, ಒಂದು ಮಾಪಕ ಯಾವುದು ಅಂತ ಕೇಳಿದ್ರೆ, ನಾ ಜೈನಲ್ಲಿ ಇರ್ಕಾಕ ನಂಗೆ ಒಬ್ಬ ಪ್ರೊಫೆಸರ್ ಇದ್ದ, ಪ್ರೊಫೆಸರ್ ರೋಮಿಲಾ ತಾಪರ್. ಅವು ನಂಗೆ ಒಂದು ಹೇಳ್ತಿದ್ದ, ಒಂದು 30 ವರ್ಷಗಳ ಹಿಂದಿನ ಸಂಗತಿ. ಇಡೀ ಅಳತೆಯ ಮಾನ ಯಾವುದು ಅಂತ ಹೇಳಿದ್ರೆ, ಒಂದು ಲಿಪಿ ಅಥವಾ ಸ್ಕ್ರಿಪ್ಟ್ ಎಷ್ಟು ಒಂದು ಭಾಷೆನಲ್ಲಿ ಸ್ಕ್ರಿಪ್ಟ್ ಎಷ್ಟು ಡೆವಲಪ್ ಆಗುತ್ತೆ, ಮತ್ತೆ ಆ ಒಂದು ಜನಾಂಗ ಅಥವಾ ಸಮುದಾಯದಲ್ಲಿ ಎಂತದ್ದು ಸೈನ್ಸ್ ಮತ್ತು ಟೆಕ್ನಾಲಜಿ ಎಷ್ಟು ಅಭಿವೃದ್ಧಿ ಆಗುತ್ತೆ. ಈ 3 ಸಂಗತಿಗ ಇಡೀ ಜನಾಂಗನ, ಇಡೀ ಸಮುದಾಯನ ಅದು ಮೇಲೆ ತರುವಂತ ಒಂದು ನಿರ್ಣಾಯಕ ಅಂಶ ಆಗಿತ್ತು ಅಂತ ಹೇಳ್ತಾರೆ. ಸೊ ನಾವ್ಗೆ ಅರೆಭಾಷೆನ ಇತಿಹಾಸ ನಾವ್ಗೆ ನೋಡ್ರೆ ಗೊತ್ತಾದೆ. ನಾವು ಮೊನ್ನೆವರೆಗೆ ಕಾಡು ಮತ್ತು ಹಳ್ಳಿಗಳ ಒಳಗಡೆ ಕಾಡು ಒಳಗಿದ್ರು. ನಾವ್ಗೆ ನಮ್ಮ ಮನೇಲಿ ಇದ್ದದ್ದು ಮೊಡ್ಪಾಳೆ ಮತ್ತು ಕತ್ತಿ ಮೊಡ್ಪಾಳೆ ಅಂತ ಹೇಳಿ ಪೆನ್ನು ಪುಸ್ತಕ ಇತ್ತೀಚೆಗೆ ಬಂದದ್ದು. ಇವರ ಕಾಲೇಜ್ ಆಯ್ತು, ಇಂದು ಮನೆಯಲ್ಲಿ ಮೊಡ್ಪಾಳೆ ಹೋಗಿ ಪೆನ್ನು ಪುಸ್ತಕ ಬಂದ್ಬಿಟ್ಟು ಈಗ ಹೊಸದಾಗಿ ಬಂದದಂತ ಹೇಳಿದ್ರೆ ಮೊಬೈಲ್. ನಿಮ್ಗೆ ಈಗ ಈ ತರದೊಂದು ತಂತ್ರಜ್ಞಾನದ ಸೌಕರ್ಯ ಇದ್ಕೊಂಡು ನಾ ಕೂಡ ಈಗ ನಿಮ್ಮೊಟ್ಟಿಗೆ ಇಲ್ಲಿ ಒಂದು ಸಂವಾದ ನಡೆಸಿಕೆ ಸಾಧ್ಯ ಆಗ್ತಾವೆ. ಸೊ ಹಂಗಾಗಿ ಅದೊಂದು ಜನರಲ್ ಡೆವಲಪ್ಮೆಂಟ್ ಅದು ನಮ್ಮ ಭಾಷೆಗೆ ಒಂದು ವಿಶೇಷ ಅಂತೇಳಿ ಅಲ್ಲ, ಅದು ಜನರಲ್ ಸೊಸೈಟಿ ಆದಂತಹ ದೇಶ ಮಟ್ಟಕ್ಕೆ, ರಾಜ್ಯ ವಿದೇಶ ಮಟ್ಟದಲ್ಲಿ ಅಥವಾ ಇಡೀ ಜಾಗತಿಕ ಮಟ್ಟದಲ್ಲಿ ಆದಂತಹ ಇದು. ಆದರೆ ಈ ಸ್ಕ್ರಿಪ್ಟ್ ನ ವಿಷಯ ಉಂಟಲ್ಲ,
ಸ್ಕ್ರಿಪ್ಟ್ ನಮಗೆ ಕನ್ನಡಲ್ಲಿಯೋ ಅಥವಾ ಇಂಗ್ಲಿಷಿಲೋ ಬೇರೆ ಯಾವುದೋ ಭಾಷೆಯಲ್ಲಿ ಇದ್ದರೂ ಕೂಡ ಅದು ನಮ್ಮ ನಿಜವಾದಂತ ಅಭಿವ್ಯಕ್ತಿ ಆಗುತ್ತೆ. ಒಂದು ಮಾತೃಭಾಷೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಹಳ ಮುಖ್ಯ ಆಗಿದೆ. ಯಾಕಂದ್ರೆ ನಾವು ಸಮರ್ಥವಾಗಿ ಅರ್ಥ ಮಾಡಿಕೊಂಡು ಒಂದು ವಿಷಯನ ಗ್ರಹಿಸಿಕೊಂಡು ಅದರ ಅರ್ಥ ಮಾಡಿಕೊಂಡು ಮಾತ್ರ ಅಭಿವ್ಯಕ್ತಿಗೊಳಿಸುದು. ನಮಗೆ ಅದರ ಹೇಳಿಕೆ ಸಾಧ್ಯ ಅದು ಸಮರ್ಥವಾಗಿ ಯಾವ ಭಾಷೆ ಅಂತ ಹೇಳಿದ್ರೆ ನಮ್ಮ ಅಯ್ಯ ಭಾಷೆ ಅಥವಾ ಮಾತೃಭಾಷೆ ಅಥವಾ ಮದರ್ ಟಂಗ್. ಈ ದೃಷ್ಟಿಲಿ ಇದುವರೆಗೆ ನಮ್ಮ ಅರೆ ಭಾಷೆಯು ಹೆಂಗೆ ಅಂತ ಹೇಳಿದ್ರೆ ಒಂದು ಅತಂತ್ರರಾಗಿ ಇತ್ತು. ನಾವು ಗ್ರಹಿಸಿಕೊಂಡು ನಮ್ಮ ಇದು ಎಲ್ಲ ವಿಚಾರಗಳು, ಅನುಭವದ ವಿಚಾರಗಳು ಎಲ್ಲವೂ ಅರೆ ಭಾಷೆಯಲ್ಲಿ ಆಗಿದ್ದಾರೆ. ನಾವು ಬರೆಯಕ್ಕಾಗಿರುವಂತದ್ದು ಕನ್ನಡಲ್ಲೋ ಇಂಗ್ಲಿಷಿಲೋ. ಇದು ನಮ್ಮ ಬಹಳ ಇದು ಮಾಡ್ತಾ ಇತ್ತು. ನೋಡಿ ಇತ್ತೀಚೆಗಿನವರೆಗೆ ಈಗ ನೋಡಿ ಅರೆ ಭಾಷೆ ಸಾಹಿತ್ಯದ ವಿಚಾರ ಬಂದಾಕನ ಸುರಿಗೆ ಅರೆ ಭಾಷೆಯಲ್ಲಿ ಬರೀತಿದ್ದವು, ಕನ್ನಡ ಸಾಹಿತ್ಯದಲ್ಲಿ ಬರೀತಿದ್ದವು, ಮಾತ್ರ ಬರೀತಿದ್ದವು. ಬಹಳ ಆಶ್ಚರ್ಯ. ಈಗ ಒಂದು 2 ವರ್ಷದಲ್ಲಿ ಬೇರೆ ಯಾವ ಸಾಹಿತ್ಯಲ್ಲೂ ಏನೋ ಒಂದು ಪದ್ಯನೋ ಕಥೆನೋ ಬರೆಯೋದು ಕೂಡ ಅರೆ ಭಾಷೆಯಲ್ಲಿ ಎಷ್ಟು ಲಾಯ್ಕ್ ಬರೀತಾಳೋ. ಮತ್ತೆ ನೀವು ಆ ಸಂಖ್ಯೆ ನೋಡ್ರು ಕೂಡ ನಮಗೆ ಗೊತ್ತದೆ. ಅರೆ ಭಾಷೆಯಲ್ಲಿ ಬರೆಯುವಂತವರ ಸಂಖ್ಯೆ ಜಾಸ್ತಿ ಆಯ್ತು. ಅಫ್ಕೋರ್ಸ್ ಓದುವವರ ಸಂಖ್ಯೆ ಜಾಸ್ತಿ ಆಯ್ತು. ಅದೊಂದು ಪ್ರಯತ್ನ ಆಯ್ತು. ನೋಡಿ ನಿಮ್ಮ ಇಲ್ಲಿ ವಾಯ್ಸ್ ಬ್ರೇಕ್ ಕಂಡ ಕಟ್ ಆಯ್ತು ಅಂತ ಕಾಣುತ್ತೆ. ರಾಘವೇಂದ್ರ ಅವರೇ ಒಂದು ವೃತ್ತಿ ಮಾಡೋದಲ್ಲಿ ಸಾಹಿತ್ಯದ ದೃಷ್ಟಿಲಿ ಇದು ಬಹಳ ಮುಖ್ಯ ನಿಮ್ಮ ಈ ತರಗತಿ. ಮತ್ತೆ ನಂಗೆ ಅನ್ಸುದು ಸ್ಕ್ರಿಪ್ಟ್ ಅನ್ನುವಂತ ಒಂದು ವಿಚಾರ ಉಂಟಲ್ಲ, ಈ ಸ್ಕ್ರಿಪ್ಟ್ ಅನ್ನುವಂಥದ್ದು ಇಡೀ ನಮ್ಮ ಬ್ರೈನ್ ನ ಈ ಹಣೆ ಯಾಕೆ ಮುಂದೆ ಬಾತು ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡೋದು ಇತಿಹಾಸದಲ್ಲಿ ನಾವು ತಿಳ್ಕೊಂಡ. ಸೊ ಹಾಗಾಗಿ ಮೂಲ ದ್ರವ್ಯ, ಅರೆ ಭಾಷೆಯ ಮೂಲ ದ್ರವ್ಯನ ನಾವಿಗೆ ಸಂಗ್ರಹ ಮಾಡಿಕೆ, ಸ್ಟೋರ್ ಮಾಡಿಕೆ ಸಾಧ್ಯ ಆಗುವಂತದ್ದು ಈ ಅರೆ ಭಾಷೆ. ನಂಗೆ ಇನ್ನೊಂದು ಕೋಟ್ ಮಾಡಕ್ಕಾದಂತ ವಿಷಯ ಯಾವ್ದು ಅಂತ ಹೇಳಿದ್ರೆ, ಕೋಟಿಯವರ ಈ ಇತ್ತೀಚೆಗೆ ಅರೆ ಭಾಷೆ ಅಕಾಡೆಮಿ ಬರೆದಂತ ಪುಸ್ತಕ, ಅದು ವ್ಯಾಕರಣ, ಅರೆ ಭಾಷೆಯ ವ್ಯಾಕರಣ. ವ್ಯಾಕರಣ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಈ ತರಗತಿಲಿ ನೀವು ತಪ್ಪುಗಳ ಇತ್ತೀಚೆಗೆ ನಾನು ಸೇರಿ ನಾವು ಅರೆ ಭಾಷೆಯಲ್ಲಿ ಬರೆಯಕ್ಕಾಕನ, ಕಥೆನೋ ಲೇಖನ ಬರೆಯಕ್ಕಾಕನ, ನಾವಿಗೆ ಅದರ ಒಂದು ಶಿಸ್ತು ಅಂತ ಅದರಲ್ಲಿ ಬಾರ್ತದೆ. ಯಾರ ಬರಹಗಳಲ್ಲಿ ಬಾತ್ಲೆ ಈಗ ಹಿಂಗಾರಲ್ಲಿ ತುಂಬಾ ಸಾಹಿತ್ಯ ಸಿಗ್ತಾವು, ಅದರಲ್ಲಿಯೂ ಬರ್ತಾ ಇದೆ. ಉದಾಹರಣೆಗೆ ಕುಡಿಯು ಹೇಳುವೆ, ಅರೆ ಭಾಷೆಯಲ್ಲಿ ಮಹಾಪ್ರಾಣ ಪ್ರಯೋಗ ಇಲ್ಲೇ. ನಾವು ಭಾಷೆ ಅಂತ ಹೇಳಿದ್ರೆ ಭಾಷೆ ಅಂತ ಹೇಳಿದ್ರೆ ನೀವು ಭಾಷೆ ಅಂತ ಹೇಳಿದ ಕೂಡಲೇ ಅದು ಗೊತ್ತಾಗ್ತದೆ. ಹಂಗೆ ನಿಮಗೆ ಈ ತರದ ಬಹಳ ಸೂಕ್ಷ್ಮವಾದಂತ ವಿಚಾರಗ ಭಾಷೆಯ ಬರವಣಿಗೆಲು ನಾವು ಒಬ್ಬನೇ ಬರೆದಂತ ಒಂದು ಕಥೆನೋ ಲೇಖನ ನಾವು ಒಂದು ಪೀಸ್ ನಾವು ತಗೊಂಡ್ರು ಕೂಡ ಈ ಭಾಷೆ ಅಂತ ಹೇಳುವಂತದರ ಹಲವಾರು ಅಂದ್ರೆ ಬಾನಕ್ಕೆ ಕೊಟ್ಟು ಶೇ ಬರೆಯುವುದು, ಪಟ್ಟೆ ಶೇ. ಲಿಪಿಗಳ ಅದರ ಪ್ರಭಾವ ಹುಟ್ಟಿ ಹಾಗೆ ರಾಘವೇಂದ್ರ ಕೇಳಿಸ್ತಾವ್ರಿಯಾ? ಕೇಳಿಸ್ತೊಟ್ಟು. ಸೊ ಹಂಗೆ ಈಗ ನಿಮ್ಮ ಈ ಕ್ಲಾಸ್ ಉಂಟಲ್ಲ, ನೀವೀಗ ತರಗತಿ ಮಾಡುವಂತ ಒಂದು ರೀತಿ, ಅದು ಒಂದು ಡಿಸಿಪ್ಲಿನ್ ನಮಗೆ ಈ ಭಾಷೆ ಲಿಪಿನ ಒಂದು ಶಿಸ್ತಿಗೆ ಅಳವಡಿಸುವುದರಲ್ಲಿ ಖಂಡಿತ ಪ್ರಯೋಜನ ಆಗುದು ಅಂತ ಹೇಳುವಂತ ಒಂದು. ಯಾಕಂದ್ರೆ ನೀವು ಇದರ ಇಡೀ ರಾಜ್ಯ ಈಗ ನೋಡ್ತಾವ, ಅಥವಾ ಒಂದು ದಾಖಲೀಕರಣದಲ್ಲಿ ಒಂದು ಇದು ಒಳಗದೆ. ಮತ್ತೆ ಯಾಗ ಒಂದು ಕಲಿಕೆಯಲ್ಲಿ ಇಲ್ಲೇ ಒಂದು ಮೈನಾರಿಟಿ ಗ್ರೂಪ್, ಅದು ಕ್ರಿಯೇಟಿವ್ ಮೈನಾರಿಟಿ ಅಂತ ಹೇಳಿ ನಿಮ್ಮಾಗಿರೋ, ನೀವು ಒಂದು ಸೀರಿಯಸ್ ಆಗಿ ಅದರ ಪ್ರಕಟಣೆನೂ ಅದರ ಅಭಿವ್ಯಕ್ತಿನೂ ಅಥವಾ ಅದರ ಒಂದು ರೆಕಾರ್ಡಿಂಗ್ನು ಮಾಡ್ತಾ ಬಂದಂಗೆ ಅದರ ಅನುಸರಿಸಿಕೆ ಒಂದು ಜನ ರೆಡಿಯಾಗಿ, ಒಂದು ಜನ ಸಮುದಾಯ ಅಥವಾ ಒಂದಷ್ಟು ಜನ ಬರಹಗಾರರು ಅವು ರೆಡಿಯಾಗಿದ್ದಾವೆ. ಯಾಕಂದ್ರೆ ಹೇಳು ಯಾರಿಲ್ಲ, ಹಂಗೆಲ್ಲ ನಾ ಹಿಂಗೆ ಅಂತ ಹೇಳಿಕೆ ಈಗ ಪುಸ್ತಕದಲ್ಲಿ ಬರ್ದಲ್ಲ, ಕೂಡಿಯೋ ಬರ್ತಾವಲ್ಲ, ಯಾರು ನೋಡಿ ಅದರ
ಬಟ್ ನೀವು ಈಗ ನೋಡಿ ಅದರ ನೀವು ಒಂದು ಲೈವ್ ಆಗಿ ನೀವು ಒಂದು ತರಗತಿನ ನಡೆಸ್ತಾ ಇದ್ದಾರೆ, ಆಗ ನೀವು ಅಲ್ಲಿ ಹೇಳ್ತಾ ಹೋದರೆ ಇಂಥದ್ದೆಲ್ಲ ಉಂಟು ಅಂತೇಳಿ. ಅಫ್ಕೋರ್ಸ್ ನಾ ಈಗ ಹೇಳಿದ ವಿಷಯನ ನೀವು ಹೇಳಕ್ ಅಂತ ಹೇಳೋದಲ್ಲ, ಬಟ್ ನಿಮ್ಗೆ ನಿಮ್ಮದೇ ಆದಂತ ಒಂದು ಶಿಸ್ತನ ಒಂದು ಕಲಿಕೆಯ ಪ್ರಕ್ರಿಯೆಯಲ್ಲಿ ನಿಮಗೆ ಅನುಸರಿಸಬೇಕಾದಂತ ಅನಿವಾರ್ಯತೆ ಬಂದೇ ಬಂದದೆ. ಆಗ ಒಂದು ನಿಜವಾದ ಒಂದು ಕ್ಲಾಸ್ನ ಒಂದು ವಾತಾವರಣವು, ಒಂದು ಪಠ್ಯದ ಒಂದು ರಚನಾ ವಿಧಾನವು, ಇದು ಎಲ್ಲವೂ ಕೂಡ ಒಂದು ಅನುಸರಿಸತಕ್ಕಂತ ಮತ್ತು ಉಳಿದು ಪಾಲಿಸತಕ್ಕಂತ ಒಂದು ಶಿಸ್ತಾಗಿ ಒಂದು ವಿಷಯವಾಗಿ ಅದು ಹೊರಹೊಮ್ಮಿದೆ. ಇದು ಈಗ ನೀವು ಮಾಡೋ ಕೆಲಸದಲ್ಲಿ ಮಾತ್ರ ಅದು ಸಾಧ್ಯ. ಇಲ್ಲರ ನನ್ನಷ್ಟೇ ಬರ್ಕೊಂಡಿದ್ದೇನೆ, ಇನ್ನೊಬ್ಬನಷ್ಟೇ ಅವರದೇ ರೀತಿಯಲ್ಲಿ ಬರ್ಕೊಂಡಿದ್ದೇವೆ. ನಾ ಹೇಳುದು ಇದು ಒಂದು ಮಿನಿಮಮ್ ಶಿಸ್ತು ಬೇಕು. ಆಗ ನಮ್ಮ ಭಾಷೆ ಶಾಸ್ತ್ರೀಯ ಭಾಷೆ ಅಂತ ಈಗ ಏನು ಹೋರಾಟ ಎಲ್ಲ ನಡೀತೋಡ, ಸೊ ಇದೊಂದು ಶಾಸ್ತ್ರ ಅಂತ ಹೇಳುದು ಇದಕ್ಕೊಂದು ಬೇಕಾದೆ ಅಂತ. ಯಾವುದೇ ರೀತಿ ವಿಧಾನ ಇಲ್ಲದೆ ಮಾಡಿಕೆನೂ ಆಗಲಿ ಯಾವ ಭಾಷೆನೂ ಒಟ್ರಾಸಕ್ಕೆ ಬೇಕಾದಂಗೆ ಅಂತ ಇಲ್ಲ. ಈಗ ನಾವು ಕೋಳಿಗೆ ಮಾಡ್ಕೊಂಡ ಪರಾದಿಯಲ್ಲಿ ಒಂದು ರೀತಿಯಲ್ಲಿ ಮಾಡುವೆ, ಗುತ್ತಿಗೆಯಲ್ಲಿ ಒಂದು ಮಾಡುವೆ, ಎನಕಲ್ಲಿ ಒಂದು ಮಾಡುವೆ, ಹಂದಿಗೆ ಮಾಡ್ಕೊಂಡು ನೋಡೋ ಹಂಗೆ. ಸೊ ಈ ವೈವಿಧ್ಯತೆಗ ಇದ್ದದೆ. ಅದರ ವೈವಿಧ್ಯತೆ ಲಿಪಿ ಮತ್ತು ಈ ಸ್ಕ್ರಿಪ್ಟ್ ನ ವಿಷಯ ಇಲ್ಲ. ಸಾಹಿತ್ಯಕ್ಕೆ ಬಂದಾಕನ ನೀವು ಭಾಷೆ ಒಂದು ಸೈಂಟಿಫಿಕ್, ಈಗ ಗ್ರಾಮರ್ ಅನ್ನುವಂಥದ್ದು ಬಹಳ ಸೈಂಟಿಫಿಕ್ ಆಗಿರುವಂತ ವಿಷಯ. ಆದ ಕಾರಣ ಈ ಶಿಸ್ತಿಗೆ ನಮ್ಮ ಅರೆಭಾಷೆನ ತಗೊಂಡ್ಬಾಕೆ ಸಾಧ್ಯ ಉಂಟು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ನಂಗೆ ಬೆಳ್ತಂಗಡಿಯು ನಿಮ್ಮ ಸತೀಶ್, ನಾವು ಕೂಡ ಇದೇ ರೀತಿ ಯೋಚನೆ ಮಾಡಿವಿ. ಹೆಂಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ಮರಾಠಿ ನಾಯಕರ ಮರಾಠಿ ಇಟ್ಟು, ಆಮೇಲೆ ಮಣಿಯಾಣಿಗಳ ಮಲಯಾಳ ಉಂಟು, ಆಮೇಲೆ ಬೈರ ಭಾಷೆ ಕೊಟ್ಟು, ಇಂಥ ಭಾಷೆಗಳಲ್ಲಿ ಕೂಡ ಅಕಾಡೆಮಿಗೆ ಹಾಕು. ಯಾಕಂದ್ರೆ ಅಕಾಡೆಮಿ ಆಗುವಂಥದ್ದು ಮತ್ತು ಆ ಭಾಷೆಯಲ್ಲಿ ಕೆಲಸ ಆಗುವಂಥದ್ದು ಅಕಾಡೆಮಿ ಹೊರತಾಗಿ ಕೂಡ ಈಗ ಇಂಡಿವಿಜುವಲ್ ಆಗಿ ನಿಮಗೆ ತಗೊಂಡು ಮಾಡುವಂತವಕ್ಕೆ ಆ ಕ್ಷೇತ್ರಗಳಲ್ಲಿ ಕೂಡ ಮಾಡ್ತಾ ಇರುವಂತದ್ದು ಬಾರಿ ಒಳ್ಳೇದು. ಅದು ಇಡೀ ಭಾಷೆ ಮತ್ತು ಇಡೀ ಸಮುದಾಯನ ಹೆಚ್ಚು ಶಕ್ತಿಶಾಲಿಯಾಗಿ ಸಮರ್ಥವಾಗಿ ಅದು ಮೂಡಿಸಿಕಂಕೆ ಅಥವಾ ಅದರ ರೆಡಿ ಮಾಡಿಕೆ ಸಿದ್ಧಪಡಿಸಿಕದು ಸಾಧ್ಯ ಅದೇ. ಈ ಸಮರ್ಥ ಭಾಷೆ, ಸಮರ್ಥ ಅಭಿವ್ಯಕ್ತಿ, ಈ ಎರಡು ವಿಷಯ ಬಹುಶಃ ಬಹಳ ಮುಖ್ಯ ಅಂತ ನಂಗೆ ಅನಿಸ್ತಾ ಉಂಟು. ಆಮೇಲೆ ಗೌಡೇತರರು ಕೂಡ ಈ ಭಾಷೆನ ಕಲಿಯಕ್ಕೆ ಸಾಧ್ಯ ಇದೆ. ಈಗ ಗೌಡರುಗಳಿಗೆ ಒಂದು ಶಿಸ್ತುನ ಕೊಟ್ಟರೆ, ಆಮೇಲೆ ಗೌಡೇತರರಿಗೆ ಏನಂತ ಹೇಳಿದ್ರೆ ಅದು ಗೌಡರಲ್ಲದ ಬೇರೆ ಇತರೆ ಜಾತಿಯು ನಮ್ಮಲ್ಲಿ ಮಾತಾಡ್ಬೋದು ತುಂಬಾ ಜನಗಳು. ಬಟ್ ವ್ಯತ್ಯಾಸ ಏನಂತ ಹೇಳಿದ್ರೆ, ಅವಕ್ಕೆ ಅದು ಮಾತೃಭಾಷೆ ಅಲ್ಲದಿದ್ದರೂ ಅವು ಒಂದರ ಈಗ ಪರದೇಶದಿಂದ ಬಂದರು ಕೂಡ ಆಸಕ್ತಿ ವಹಿಸಿ ಅವು ಇದರ ಒಂದು ಶಿಸ್ತಾಗಿ ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಆಗಿ ಕಲಿಕೆ ನಿಮ್ಮ ಒಂದು ಈ ಪ್ರಯತ್ನ ಬಹಳ ಉಪಯೋಗ ಅದೇ. ನೀವು ಪಾಠ ಪುಸ್ತಕಗಳ ಬರೀನಿ, ಪಠ್ಯಗಳ ಅಳವಡಿಸಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ದೆಲ್ಲ ಸಹಕಾರ ಮುಂದೇನು ಸರಿ. ಹೌದು ಹಿಮಕರಣ, ತುಂಬಾ ಖುಷಿ ಆಯ್ತು ಕೇಳಿ. ಆಕ್ಚುಲಿ ನೀವು ಹೇಳ್ತಾ ಇದ್ರೆ ನಾವು ಹಂಗೆ ಕೇಳಿಕೊಂಡಿದ್ದೆ. ಆಕ್ಚುಲಿ ಎಂತ ಅಂತ ಹೇಳಿದ್ರೆ, ಕೆಲವಕ್ಕೆ ನಾವು ಕ್ಲಾಸ್ ಮಾಡುವೆ, ಆದ್ರೆ ಅದರೊಟ್ಟಿಗೆ ಯಾಗ ಜಾಸ್ತಿ ಕೇಳ್ತಾ ಇದ್ದಂಗೆ ಆ ಪದ ಪ್ರಯೋಗಗಳ ಹೆಂಗೆ ಮಾಡುದು ಅಂತ ಹೇಳಿ ಸಹ ಗೊತ್ತಾದೆ ಕೆಲವಕ್ಕೆ. ಸೊ ಈಗ ಇದರಲ್ಲಿ ಈಗ ನಳಿನಿ ಕುಲಾಲ್ ಮೇಡಮ್ ಸೀರಿಯಸ್ ಆಗಿ ಕೇಳ್ತಾವಳ ನೋಡ್ತಾ ಇದ್ದೆ. ಸೊ ಯಾಕಂತ ಹೇಳಿದ್ರೆ, ಈಗ ನಾವೇ ಎಷ್ಟೋ ಭಾಷೆಗಳ ಕಲಿದು ಕೇಳಿ ಬರೀ ಕಲ್ಸಿನ ಮಾತ್ರಕ್ಕಲ್ಲ, ಹಂಗೇನೆ ಅದಕ್ಕೆ ಸುಮ್ಮನೆ ಬಿಟ್ಟೆ ನೋಡ ನೀವು ಎಷ್ಟೊತ್ತು ಮಾತಾಡ್ರೆ ತಿಳಿಕೊಂಡಿದ್ದು. ಸೊ ಎಲ್ಲವೂ ಸುಮಾರು ಕೇಳಿಕೊಂಡು ಎಲ್ಲಕ್ಕೂ ಖುಷಿ ಆಯ್ತು. ಈಗ ನಾವ್ ಅದೇ ಪುಸ್ತಕ ಇನ್ನೊಂದು ಮಾಡುವಂತ ಪ್ಲಾನ್ ನೋಡ ನಾವ್ ಅಂದ್ರೆ ಈಗ ಏನು ಆಕ್ಚುಲಿ ಇದು ನಾವು ಪೈಲಟ್ ಸ್ಟಡಿ ಅಷ್ಟೇ. ಸೊ ನಾವು ಹಂಗೇನೆ ಮಾಡ್ತಾವಳ. ಸೊ ಇದರ ನೋಡಿಕೊಂಡದ ಮತ್ತೆ ಲಾಸ್ಟ್ಗೆ ಒಟ್ಟು ಸೇರಿಸಿ ಅದನ್ನೇ ಒಂದು ನಾವು ಪುಸ್ತಕ ಮಾಡಿದ. ಸೊ ಈಗ ಅರೆಭಾಷೇತರರಿಗೂ ಕೂಡ ನೀವು ಹೇಳ್ದಂಗೆ ಕಲಿಯಕ್ಕೆ ಸುಲಭ ಆಗಲಿ ಅಂತ ಹೇಳುವಂತ ಒಂದು ಕ್ರಮ ಉಂಟು. ಆಗ ನೀವು ಹೇಳ್ದಂಗೆ ನಮ್ಮ ವ್ಯಾಕರಣ ಬದ್ಧವಾಗಿನೇ ಆಗಬಹುದಾದ್ರೆ, ವ್ಯಾಕರಣಕ್ಕೆ ಈಗಳೇ ಇದು ವ್ಯಾಕರಣ ಕಲ್ಸಿಕೆ ಹೋದರೆ ಎಲ್ಲವಕ್ಕೆ ಈಗಳೇ ಕರ್ತ ಆದ್ಲೆ. ಮುದ್ದಣ ಮನೋರಮೆನ ಕತೆ ನಂಗ ಅದು ನೀರಿಳಿಯದ ಗಂಟಲು ಕಡುವ ತುರಕದಾಯ್ತು ಅಂತ ಹೇಳ್ದಂಗ ಅದು ಕಡೆಗೆ ಹಂಗೆ ಇದಕ್ಕೆ ಈಗ ನಾವು ಬೇಸಿಕ್ ಕಲ್ತು ನೆಕ್ಸ್ಟ್ ಗ್ರಾಮರ್ಗೆ ಹೋಗುವಂತ ಪ್ಲಾನ್ಸ್ ಉಂಟು. ಹಂಗಾಗಿ ನಿಮ್ಮ ಈ ಆಶೀರ್ವಾದ ಶುಭ ಹಾರೈಕೆಗೆ ಯಾಗೋಳು ಹಿಂಗೆ ಸಣ್ಣ ನಿಮ್ಮ ಪ್ರಯತ್ನವೇ ದೊಡ್ಡ ಆಶೀರ್ವಾದ ನೀವಿಗೆ. ಸರಿ ಸರಿ ಮಗಣ, ಥ್ಯಾಂಕ್ ಯು. ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೇವೆ. ಸರಿ, ಖಂಡಿತ. ಥ್ಯಾಂಕ್ ಯು. ನೀವು ನಿಮ್ಮ ಹತ್ರ ಮಾತಾಡ್ಬೇಕು ಇನ್ನೊಂದು ದಿವಸ. ಸರಿ ಸತೀಶ್ ಅಣ್ಣ ಶೇರ್ ಕೊಡೋಣ, ಕೊಡಕ ಕೊಡ್ತೇನೆ. ಓಕೆ ನೋಡಿ, ಇವಾಗ ಇದು ಅರೆಭಾಷೆಗೆ ಲಿಪಿ ಇದೆಯಾ? ಸದ್ಯಕ್ಕೆ ಕನ್ನಡನೇ ಲಿಪಿ ಅಲ್ಲ. ಓಕೆ, ಅಂದ್ರೆ ವಿಷಯ ಮೂಲ ಲಿಪಿ ಅಂತೇಳಿ ಏನಿಲ್ಲ. ಆದರೆ ನಮ್ಮ ಕೋಡಿ ಕುಶಾಲಪ್ಪ ಗೌಡ್ರು ಒಂದು ಲಿಪಿ ಅಂತೇಳಿ ಮಾಡ್ದೋ. ಆದ್ರೆ ಅದು ಏನಾಗ್ತದೆ ಹೇಳಿ ನಮ್ಮ ತುಳು ಲಿಪಿನ ಹಂಗ ಆತು. ಅಂದ್ರೆ
ಅದರ ಈಗ ಜಾಸ್ತಿ ಬರೆಯಕ್ಕೆ ಅದರ ಮೇಲೆ ಬಳಕೆಗೆ ಹೋಗ್ತಾ ಇಲ್ಲ. ಈಗ ನಾವು ಸಂಸ್ಕೃತದಲ್ಲಿ ಏನಾದ ಸಂಸ್ಕೃತ ದೇವನಾಗರಿ ಲಿಪಿಗೆ ಅಡ್ಜಸ್ಟ್ ಹೊಂದಿದ ಕಾರಣ ಬೇರೆ ಲಿಪಿ ಮಾಡಿಕೆ ಹೋತ್ಲೆ. ಹಂಗೆ ಅಂದಿಂದ ಇಲ್ಲಿನವರೆಗೆ ಹಂಗೆ ಈಗ ಎಲ್ಲ ಬಿಡಿ ಇಂಗ್ಲಿಷ್ ಅದರ ಇಂಗ್ಲಿಷ್ ನ ಲಿಪಿ ಅಲ್ಲ, ಅದು ಲ್ಯಾಟಿನ್. ಹಂಗೆ ಆದ್ರೆ ಭಾಷೆ ಬೆಳೆಯಕ್ಕೆ ಲಿಪಿನ ಅವಶ್ಯಕತೆನೇ ಆಕುತ್ತೇನಿಲ್ಲ ಅಂತೇಳಿ ನನ್ನ ಒಂದು ನಂಬಿಕೆ. ಹಂಗೆ ಅಂತ ಅಷ್ಟೇ. ಸರಿ, ಮುಂದುವರ್ಸೋಣ. ಸರಿ, ಎಲ್ಲಕ್ಕೂ ನಮಸ್ತೆ. ಯಾರ್ದೋ ಪಾಪ ಪಾಂಡು ಕೇಳ್ತೊಟ್ಟು ಒಂದು ಮ್ಯೂಟ್ ಮಾಡಿದರೆ ಒಳ್ಳೇದಿತ್ತು. ಈಗ ನಿನ್ನೆನ ದಿನದ ಕ್ಲಾಸಲ್ಲಿ ನಾವು ಎಂತೆಲ್ಲ ಕಲ್ತ್ಕೊಂಡು ನಮ್ಮ ಮನೋಜ್ ಬರೀ ಲಾಯಕ್ ಹೇಳಿಕೊಟ್ಟು, ಸೊ ನಾ ಇಲ್ಲಿವರೆಗೆ ನಾವು ಆದಷ್ಟು ಕನ್ನಡ ಪದಗಳ ಬಳಕೆ ಮಾಡ್ತಾ ಇದ್ದೋ, ಆದರೆ ಇನ್ನು ಮೇಲೆ ಅರೆ ಭಾಷೆಯಲ್ಲಿ ಪದಗಳನ್ನೇ ಜಾಸ್ತಿ ಬಳಸ್ತಾ ಇದ್ದಾನೆ. ಅದ್ ಯಾಕೆ ಅಂತ ಹೇಳಿದ್ರೆ, ನಾವು ಯಾಗ ಕಲಿದು ಕೇಳಿ ಕೇಳಿ ಕೇಳಿ, ಅದಕ್ಕೆ ನಾವು ಶ್ರವಣ ಮನನ ನಿಧಿಧ್ಯಾಸನ ಅಂತ ಕರೆದೇವೆ. ಶ್ರವಣ ಸುರುಗೆ ಕೇಳಿ, ಮನನ ಅದರ ಅರ್ಥ ಮಾಡಿಕೊಂಡದ್ದು, ನಿಧಿಧ್ಯಾಸನ ನ್ಯಾಸಕ್ಕೆ ತಂದದ್ದು ಅಂದ್ರೆ ಅದರ ಬಳಕೆಗೆ ತಂದದ್ದು. ಹಂಗೆ ಸುರುಗೆ ನೀವು ಶ್ರವಣ ಮಾಡ್ರೆ ಅಂದ್ರೆ ನಾ ಹೇಳ್ದಾರ ಕೇಳ್ರೆ ನೀವು, ಎರಡನೇದಾಗಿ ಮನನ ಮಾಡ್ರೆ ಅದರ ಅರ್ಥ ಮಾಡಿಕೊಂಡ್ರೆ, ಹಿಂಗೆ ಈ ಮೊದ್ಲು ಹಿಂಗೆ ಬಂದಿತ್ತು ಈಗ ಹಿಂಗೆ ಬಂದಿತ್ತು ತಿಳಿ ಅದರ ಕ್ಲಾರಿಫೈ ಮಾಡಿಕೊಂಡ್ರೆ ಮತ್ತರ ನಿಧಿಧ್ಯಾಸನ. ಈ ನಿಧಿಧ್ಯಾಸನ ನೀವು ಯಾಗ ಅನ್ಮ್ಯೂಟ್ ಮಾಡಿ ಆನ್ಸರ್ ಕೊಟ್ರೆ ಅದುವೇ ನಿಧಿಧ್ಯಾಸನ ಅಂತ. ಸೊ ಹಂಗಾಗಿ ನಿನ್ನೆದರ ಒಮ್ಮೆ ಜಸ್ಟ್ ಸಿಂಪಲ್ ಒಂದು ಗ್ಲಾನ್ಸ್ ಅಷ್ಟೇ, ಏಕವಚನ ಬಹುವಚನ ಅಷ್ಟೇ. ಇದರಲ್ಲಿ ಸರಿ, ಕನ್ನಡಲ್ಲಿ ಇದು ಯಥಾ ಪ್ರಕಾರ ಕನ್ನಡಲ್ಲಿ ಇರುವ ರೂಪವನ್ನೇ ನಾವು ಅರೆಭಾಷೆಗೂ ಕೂಡ ತೆಗೆದುಕೊಂಡು ಬರುವಂಥದ್ದು ಯಾಗ ಏಕವಚನಲ್ಲಿ. ಏಕವಚನಲ್ಲಿ ನಾ, ನೀ, ಇದು ರಾಜೇಶ್ ಅಥವಾ ಸೌಮ್ಯ ಹೆಸರುಗ, ಅವನು ಇವನು ಅಂದ್ರೆ ಅವ ಇವ, ಮೊನ್ಸ ಮೊನ್ಸ ಅಂದ್ರೆ ಮನುಷ್ಯ ಇದರ ಮೂಲಾರ್ಥ, ಅದರ ಮೊನ್ಸ ಇನ್ನು ಕೆಲವು ಕಡೆ ಹಳ್ಳಿಯಲ್ಲಿ ಅದರ ಅಪಭ್ರಂಶ ಮಾಡುವೆ, ಅದರ ಹಿಂಗೆ ಮೊಯ್ನ್ಸ ಅಂತ ಹೇಳುವೆ, ಆದರೂ ಮೊನ್ಸ ಇದೊಂದು ಸರಿಯಾದ ಪದ. ರಾಜ ಅಧಿಕಾರಿ. ಹಂಗೆ ನಂಗೆ ನಿಂಗೆ ಅಥವಾ ನನಗೆ ನಿನಗೆ, ಅವಂಗೆ ಅವನಿಗೆ, ಇವಂಗೆ ಇವನಿಗೆ, ಈ ರೀತಿಯಾಗಿ ಹೋಗುವಂಥದ್ದು ಏಕವಚನ. ಆದರೆ ಬಹುವಚನಕ್ಕೆ ಬಾಕಾಕನ ನೀವೇನ್ ಮಾಡ್ರೆ, ಅದಕ್ಕೆ ಅಲ್ಲಿ ಒಂದು ಗಾ ಬಂದದೆ ಅಥವಾ ಕೇ ಬಂದದೆ. ಹಿಂಗೆ ನೋಡಿ, ಇಲ್ಲಿ ನೋಡಿ, ಘಾ ಮತ್ತು ಕೆ. ಇಲ್ಲಿ ಗಾ ಯಾಗಬಾತ್ ಮನೆವು, ಊ ಬಂದದೆ. ಇಲ್ಲಿ ವಸ್ತು ಈಗ ಜನಗಳ ಸೂಚಿಸಕಾಕನ ಊ ಬಂದದೆ, ಅದ್ಯಾಗ ಜನಗಳ ಸೂಚಿಸಕಾಕನ ಊ. ನಾ ಇದ್ದದ್ದು ನಾವು, ನೀ ಇದ್ದದ್ದು ನೀವು, ಅವ ಇದ್ದದ್ದು ಅವು, ಇವ ಇದ್ದದ್ದು ಇವು, ಮನೆವ ಇದ್ದದ್ದು ಮನೆವು, ನೆಂಟರು ಅಥವಾ ಇದರ ನೆಂಟ್ರಗ ಅಂತ ಹೇಳುವಂತ ಪದನು ಉಂಟು. ಅದು ಈಗ ನಾವು ಹೇಳ್ದಂಗೆ ಅದು ಸ್ಥಳ ಒಂದೊಂದು ಜಾಗ ನೋಡಿಕೊಂಡು ಬದಲಾವಣೆ ಆಗ್ತಾ ಹೋಗ್ತಾ ಇದ್ದ ಹಂಗೆ ಅದಾ. ನಂತರ ಹೆಣ್ಣು ಮಕ್ಕಳು, ಅದರಲ್ಲಿ ತುಂಬಾ ಕಡಿಮೆ ಆಯ್ತು ಹೆಣ್ಮಕ್ಕ. ಮಧುಮಕ್ಕಳು, ಅದನ್ನ ಮಧುಮಕ್ಕ ಅಂತ ನಾವೀಗ ತುಳಿಲಾದರೆ ಮದಿಮಾಯಿ ಮತ್ತು ಮದ್ಮಗೇಲ್ ಅಂತ ಹೇಳುವೆ. ಹಂಗೆ ಅದರಲ್ಲಿ ಮಧುಮಗಳು, ಮಧುಮಕ್ಕ. ಅದರಲ್ಲಿ ಮಧುಮಕ್ಕ ಎನ್ನುವಂಥದ್ದು ಒಂದು ಜೋಡಿ, ಗಂಡು ಮತ್ತು ಹೆಣ್ಣು. ಬರೇ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಬರೇ ಗಂಡು ಮಕ್ಕಳು ಮಾತ್ರ ಅಲ್ಲ, ಎರಡು ಸೇರಿ ಗಂಡು ಹೆಣ್ಣು ಎರಡು ಸೇರಿದಾಗ ಮಧುಮಕ್ಕ. ಹಂಗಾಗಿ ಅದು ಅಲ್ಲಿ ಇಬ್ಬರು ಬರುವ ಕಾರಣ ಮಧುಮಕ್ಕ. ಮಧುಮಕ್ಕ ಅಥವಾ ಮಧುಮಕ್ಕ. ಕೆಲವೊಂದ್ಸಲ ದೂನ ಅರ್ಕ ಮಾಡುವೆ. ಈ ಅರ್ಕ ಬಾದು ಹೆಂಗೆ ಅಂತ ಹೇಳಿದ್ರೆ, ನಾವು ಹಳ್ಳಿಯ ಕಡೆ ಜಾಸ್ತಿ ಬಳಕೆ ಬರ್ಕಾಕನ ಯಾರು ಮೂಲ ಕನ್ನಡನ ಜಾಸ್ತಿ ತಿಳ್ಕೊಂಡತ್ಲೆ ಅವೆಲ್ಲ ಅರ್ಕ ಒತ್ತುಗಳ ಜಾಸ್ತಿ ಬಳಕೆ ಮಾಡಿಕೊಂಡವೆ. ಅದೀಗ ನಾವು ತುಳುಲಿ ಆದರೂ ಸಹ ಹಂಗೆ ಎಲ್ಲಾ ಭಾಷೆಗಳಲ್ಲಿ ಆದರೂ ಕೂಡ ಈ ಗ್ರಾಮ್ಯ ಭಾಗಕ್ಕೆ, ಹಳ್ಳಿನ ಭಾಗಕ್ಕೆ ಬಂದಷ್ಟು ಅದು ಈ ತರ ಬರ್ತಾ ಹೋದೆ.
ಓಕೆ, ಈಗ ಇದು ಕೆಲವೊಂದು ಸೆಂಟೆನ್ಸ್ ಗಳ ನೀವು ನಿನ್ನೆ ವಾಕ್ಯಗಳ ನಿನ್ನೆ ಮಾಡೇಳರಿ. ಈಗ ನೀ ಯಾರು, ಅವ ಬಾತ್, ನೀ ಬಾ, ನಾ ಒಳೆ, ಅದು ಹಕ್ಕಿ, ಅದು ಬಾತ್, ಅದು ಹೋತ್, ನೀವ್ ಯಾರು, ಅವು ಬಂದೋ, ನೀವು ಬನ್ನಿ, ಈ ತರ ಎಲ್ಲ. ಆದ್ರೆ ಇಲ್ಲಿ ಇದು ಲಿಂಗಾಭಿಮತವಾಗಿ ಬೇರೆ ಬೇರೆ ಆದೇನಾ ಅಂತ ಒಂದು ಪ್ರಶ್ನೆ ನಾವ್ಗೆ. ಹೆಂಗೆ ಸ್ತ್ರೀಲಿಂಗಕ್ಕೆ ಯಾವುದು, ಪುರುಷ ಲಿಂಗಕ್ಕೆ ಯಾವುದು ಅಂತ. ಆದ್ರೆ ಅದು ಯಾವ್ದು ಆ ಲಿಂಗಗಳ ಅದರ ನಾವು ಇಂದು ತಿಳ್ಕೊಳ್ಳೋಣ. ಮೇನ್ ಮೊದಲನೇದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಹಾಗೂ ನಿತ್ಯ ನಪುಂಸಕ ಲಿಂಗ. ಆದರೆ ಗಮನಿಸ್ಕಣಿ, ನಾವು ಕನ್ನಡದಲ್ಲಿ ಹೇಳುದು 3 ಲಿಂಗಗ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಮಾತ್ರ. ಆದರೆ ಶಬ್ದಮಣಿ ದರ್ಪಣ ಹೇಳ್ದೆ 9ಕ್ಕಿಂತ ಜಾಸ್ತಿ ಲಿಂಗಗವಳು ಅಂತ. ಅದ್ಯಾಗ ಬರವಣಿಗೆಗೆ ಬಾಕನ ಮಾತ್ರ, ಬರವಣಿಗೆಗೆ ಬರುವಾಗ ಮಾತ್ರ. ಅಂದ್ರೆ ಇಲ್ಲಿ ಗಮನಿಸ್ಕೊಳ್ಳಿ, ನಾನಿಲ್ಲಿ ಎಲ್ಲಕ್ಕೂ ಓದಿಕೆ ಸುಲಭ ಆಗಲಿ ಅಂತೇಳಿ ಅದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ಮ್ಯಾಚ್ ಮಾಡಿ ಕೊಟ್ಟಾಳೆ. ಅಲ್ಲಿ ಹಿಂಗೆ ಅಪ್ಪ, ಅಪ್ಪ ಅದೇ ಅಮ್ಮಂಗೆ ಬಾಕಕನ ನಾವು ಹಳೇ ಇದು ಅರೆ ಭಾಷೆಯಲ್ಲಿ ಮೊದ್ಲೆಲ್ಲ ನೋಡ್ರೆ ಅಮ್ಮನನ್ನು ಅವ್ವ ಅಂತ ಕರಿತಿದ್ದು. ಅವ್ವ. ನಾವೀಗ ಸಣ್ಣ ಮಕ್ಕಳೇನು ಅಜ್ಜಿನ ಅವ್ವ ಅಂತ ಕರೆದವೆ. ಅದ್ರ ಮೂಲ ಅರ್ಥದಲ್ಲಿ ಹಿಂದೆ ಎಲ್ಲ ಅಮ್ಮನನ್ನೇ ಅವ್ವ ಅಂತ ಕರಿತಿದ್ದ ಗ್ರಾಮ್ಯಲಿ. ಅದಲ್ಲದೆ ಅಯ್ಯೇ, ಅಯ್ಯೇ ಎನ್ನುವಂತ ಪದ ಇತ್ತು. ಆದರೆ ಈಗ ಅಮ್ಮ ಅನ್ನುವಂಥ ಪದಗಳು ಹೆಚ್ಚಾಗಿ ಉಂಟು. ಇನ್ನು ಕೆಲವೊಂದಕ್ಕೆ ಎಂತ ಮಾಡಿಕಾದ್ಲೆ ಅಮ್ಮನು ಮಮ್ಮಿಯಾಗಿ ಬದಲಾವಣೆ ಆಗ್ಬಿಟ್ಟು. ಅದು ಅದರ ಪುನಃ ಈ ಮಮ್ಮಿನ ಅಮ್ಮ ಮಾಡಿದೆ ಹಿಂಗೆ ಅಂತೇಳಿ ನಂಗೆ ಗೊತ್ತಲೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಹಂಗೆ ಅಂತೇಳಿ. ಅಜ್ಜ, ಅಜ್ಜಂಗೆ ಅದು ಅಜ್ಜ ಅಂತೇಳಿ ಕರೀದು. ಆದರೆ ಅಜ್ಜಿ ಹಾಗೂ ಅವ್ವ, ಈ ಅಜ್ಜಿ ಎನ್ನುವಂಥದ್ದು ಕೂಡ ಇದು ಇತ್ತೀಚೆಗಿನ ಪದಗ, ಮೊದಲಿನ ಪದಗ ಅಲ್ಲ. ನಮ್ಮಲ್ಲಿ ಎಷ್ಟೋ ಸಲ ನಾನು ನೋಡಲ್ಲ ಕೆಲವೊಂದ್ ಕಡೆ ಸೀರಿಯಲ್ಗಳ ನೋಡಿ ಕಂಡದ ಅಮ್ಮ ಅಮ್ಮನ ಅಮ್ಮನ ಅಮ್ಮಮ್ಮ ಅಂತ ಕರೀದು, ಅಜ್ಜನ ಅಮ್ಮಮ್ಮ ಅಂತ ಕರೀದು. ಇದೆಲ್ಲ ಒಂದ್ ಸ್ವಲ್ಪ ಪದದ ಅಪಭ್ರಂಶವಾಗಿ ಬಂದದೆ ಹೊರತು ಮೂಲಾರ್ಥ ಅಲ್ಲನೇ ಅಲ್ಲ. ಹಾಗಾಗಿ ಅಜ್ಜಂಗೆ ಸ್ತ್ರೀಲಿಂಗ ಆಗಿ ಅಜ್ಜಿ ಅವ್ವ. ಪುನಿಯಣ್ಣ ಹಲೋ, ಅದು ಅಜ್ಜಿಗೆ ಉಗವ ಅಂತ ಹೇಳುವ, ಅದರೊಂದು ಹೇಳಿಬಿಡಿ. ಉಗ್ಗವ್ವಂಗೆ ಅಜ್ಜಿ ಅಂತ ಹೇಳಿ, ಆದ್ರೆ ಅದನ್ನ ಈಗ ಹಾಕಿತ್ಲೆ ನೆಕ್ಸ್ಟ್ ಇದಕ್ಕೆ ನಾವು ಸಂಬಂಧ ವಾಚಕಕ್ಕೆ ಬಾಕಂದ್ರೆ ಇನ್ನು ಡಿಟೇಲ್ ಆಗಿ ಹೋಗ್ತದೆ ಅಂತ ಹೇಳಿ ಬಿಟ್ಟಾಳೆ. ಸರಿ ಸರಿ. ಮತ್ತೆ ಯಾಕಂತೇಳಿ ಅದು ಉಗ್ಗವ ಸ್ವಲ್ಪ ಹೌದು, ಉಗವ, ದೊಡವ, ಉಗಪ, ಸಣಪ ಇಂಥದೆಲ್ಲ ಉಂಟು. ಆದ್ರೆ ಅದು ಪುನಃ ಏನಂತ ಸಂಬಂಧ ವಾಚಕಕ್ಕನ್ನು ತಕೊಂಡೋಗ್ತದೆ. ಅದರ ಕನ್ಫ್ಯೂಷನ್ ಈಗ ಬೇಡ ಅಂತೇಳಿ ಅಷ್ಟೇ. ದೊಡ್ಡಪ್ಪ ನೋಡಿ ಕಣಿಲಿ, ಇದೇ ಈ ದೊಡ್ಡಪ್ಪ ಇದರ ಇಲ್ಲೆಲ್ಲ ಮಹಾಪ್ರಾಣಗ ಹೋದು. ಈಗ ಹಿಮಕರಣ ಹೇಳ್ದದೆ ಅರೆ ಭಾಷೆ ವಿಶೇಷ ಭಾಷೆ. ಹೆಂಗಿತ ಹೇಳ್ರೆ ವಿಶೇಷವಾಗಿರುವಂತಹ ಈ ಮಹಾಪ್ರಾಣಗಳ ಬಳಕೆ ತುಂಬಾ ಕಮ್ಮಿ. ಒಟ್ಟು ಏನಾರಿದ್ದರೊಂದು 5% ಇರದಷ್ಟೇ ಹೊರತು ಅದರ್ನ ಜಾಸ್ತಿ ಇಲ್ಲ. ಹೀಗಾಗಿ ದೊಡ್ಡಪ್ಪ, ಚಿಕ್ಕಪ್ಪ, ಸಣ್ಣಪ್ಪ. ಇದು ಚಿಕ್ಕಮ್ಮ ಆಗ್ಬಿಟ್ಟು ಚಿಕ್ಕಮ್ಮ ಅಲ್ಲ ಚಿಕ್ಕಪ್ಪ ಹಾಕೋತ. ಸೊ ಇದು ದೊಡ್ಡಪ್ಪ, ಸಣ್ಣಪ್ಪ. ಚಿಕ್ಕಪ್ಪನಿಗೆ ಸಣ್ಣ ಅಪ್ಪ, ಸಣ್ಣಪ್ಪ. ಸೊ ಇದನ್ನ ನಾವು ಪದ ವಿಭಾಗ ಮಾಡ್ಬೇಕಂದ್ರೆ ಸಣ್ಣ ಅಪ್ಪ, ದೊಡ್ಡ ಅಪ್ಪ, ದೊಡ್ಡಪ್ಪ, ಸಣ್ಣ ಅಪ್ಪ, ಸಣ್ಣಪ್ಪ, ಚಿಕ್ಕ ಅಪ್ಪ, ಚಿಕ್ಕಪ್ಪ. ಅದರಲ್ಲಿ ಚಿಕ್ಕಪ್ಪ ಬರೆಯಕ್ ಹಾಕನಿಲ್ಲಿ ಖಾಕೆ ಅಲ್ಪ ಪ್ರಾಣ ಬೇಕು, ಸಾರಿ ಮಹಾಪ್ರಾಣ ಇನ್ನೊಂದು ಹಾಕೋಕು, ಪಾಕೆ ಇನ್ನೊಂದು ಹಾಕೋಕು. ಅದರ ಹೇರ್ಸುದ್ಲೆ ಅದು ಎಲ್ಲಿ ಅರೆ ಭಾಷೆಯಲ್ಲಿ. ಹಂಗೆ ದೊಡ್ಡ ಇದು ದೊಡ್ಡಮ್ಮ ಹಾಕು, ದೊಡ್ಡಮ್ಮಂಗೆ ದೊಡವ, ಚಿಕ್ಕಮ್ಮಂಗೆ ಸಣ್ಣವ, ಚಿಕ್ಕಮ್ಮಂಗೆ ಚಿಕ್ಕವ. ಇಲ್ಲಿ ಈ ಅನುಸ್ವಾರನ ಗಮನಿಸ್ಕೊಂಡು ನೀವು. ಏಕೆಂತ ಹೇಳಿದ್ರೆ ಈ ಅನುಸ್ವಾರಲಿ ಸಾಕಷ್ಟು ಅರೆ ಭಾಷೆ ಪದಗ ಒಳದರ್ದೇ ಈ ಅನುಸ್ವಾರ ಪದಗಳಲ್ಲಿ ಗಮನಿಸ್ಕಣಿ. ಅರೆ ಭಾಷೆಲಿ ತುಂಬನೇ ಬಳಕೆಯಲ್ಲಿ ಇರುವಂತದ್ದು ಅಂತ ಹೇಳಿದ್ರೆ ಈ ನಮ್ಮ ಅನುಸ್ವಾರಗ. ಅವ, ಇಮ, ಅವು,
ಹಂಗೆ ಸಣಪ, ಸಣವ, ಈ ತರ ಎಲ್ಲ ಅನುಸ್ವಾರಗಳ ಸಾಕಷ್ಟು ಬಳಕೆ. ಈಗ ನಾವು ಕನ್ನಡ ವರ್ಣಮಾಲೆ ತೆಗೆದು ನೋಡ್ರೆ ಅಹ ಅನುಸ್ವಾರ ವಿಸರ್ಗ. ಈ ವಿಸರ್ಗ ಸಂಸ್ಕೃತದಲ್ಲಿ ಬೇಕಷ್ಟು ಬಳಕೆ ಅದೇ. ಆದ್ರೆ ಈ ಸಂಸ್ಕೃತದಲ್ಲಿ ಅನುಸ್ವಾರಗಳ ಬಳಕೆ ಕಡಿಮೆ, ಅನುಸ್ವಾರದ ಬಳಕೆ ಕಡಿಮೆ. ಎಷ್ಟು ವಿಸರ್ಗ, ಈ ನಾವು 2 ಚುಕ್ಕಿದ ಕರ್ತೇವೆ, ಹಂಗೆ ಈ ವಿಸರ್ಗಗಳ ಬಳಕೆ ತುಂಬಾನೇ ಉಂಟು. ವಿದ್ಯಾಹ, ಪತೀಹಿ, ಪತ್ನೀಹಿ, ಈ ತರ ನಾವು ಬಳಕೆ ಮಾಡುವೆ. ಆದ್ರೆ ಅಲ್ಲಿನೂ ಈ ಅನುಸ್ವಾರಗಳ ಬಳಕೆ ಕನ್ನಡ ಭಾಷೆಯಲ್ಲಿ ಸಿಕ್ಕಾಬಟ್ಟೆ ಬಳಕೆಯಲ್ಲಿರುವಂಥದ್ದು ಅಂತ ಹೇಳಿದ್ರೆ ನಮ್ಮ ಅರೆ ಭಾಷೆಯಲ್ಲಿ. ಹಂಗೆ ಇಲ್ಲಿ ಪುಲ್ಲಿಂಗ ಗಂಡ, ಪತಿ, ಹೆಣ್ಣು, ಪತ್ನಿ. ಅದಕ್ಕೆ ಪತ್ನಿಗೆ ಹೆಣ್ಣು. ಇನ್ನೊಂದು ವಿಶೇಷ ಪದನ ಇಲ್ಲಿ ಹುಕ್ಕಿ ತಂದದಿಂದ ಂಗ. ಗಮನಿಸ್ಕಣಿ, ಂಗ, ಮಂಗ. ಅಲ್ಲಿ ಅನುಸ್ವಾರನು ಬಾತ್, ಂಗ ಶಬ್ದನು ಬಾತ್. ಕನ್ನಡಲ್ಲಿ ಒಂದು ಂಗ ಶಬ್ದ ಯಾರೊಂದು ಉದಾಹರಣೆ ಕೊಡುವಾರ? ಕನ್ನಡಲ್ಲಿ ಯಾರೊಂದು ಉದಾಹರಣೆ ಂಗ? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಒಂದು ಆನ್ಸರ್ ಮಾಡಿ. ಕನ್ನಡದಲ್ಲಿ ಒಂದು ಜ್ಞಾಪಕ. ಅದು ಜ್ಞಾ. ಜ್ಞಾ. ಕನ್ನಡದಲ್ಲಿ ಒಂದು ಜ್ಞ ಶಬ್ದಕ್ಕೊಂದು ಉದಾಹರಣೆ. ಕುഞ്ഞಪ್ಪ ಅಂತ ಹೆಸರು ಇರುತ್ತಲ್ಲ, ಅದು ಜ್ಞಾ. ಕುഞ്ഞಪ್ಪಗೆ ಜ್ಞಾ ಬಂದದೆ ಅಮ್ಮ. ಂಗ, ಇದು ಂಗ. ಕಾಕಗಾಗ ಂಗ, ಕಾಕಗಾಗ ಂಗ, ಚಾಚ ಜಾಜ ಜ್ಞ. ಜ್ಞಾ ಬಳಕೆ ಸುಮಾರು ಸಿಕ್ಕಿದೆ. ಸರ್ವಜ್ಞ, ಜ್ಞಾನೇಶ್, ವಿಜ್ಞಾನ, ಜ್ಞಾನ, ಅಜ್ಞಾನ ಅಲ್ಲ. ಹಂಗಾಗಿ ಂಗ ಶಬ್ದದ ಬಳಕೆ ವಿಶೇಷವಾಗಿ ಇನ್ನೂ ಜೀವಂತವಾಗಿ ಉಳದ್ದು ಅಂತ ಹೇಳಿದ್ರೆ ಅರೆ ಭಾಷೆಯಲ್ಲಿ ಮಾತ್ರ. ಜ್ಞ ಎನ್ನುವಂಥದ್ದು ಬಳಕೆಯಲ್ಲಿ ಉಂಟು. ಮಲಯಾಳಂಲಿ ಬಂದದೆ ಕುഞ്ഞ, ಕುഞ്ഞಿ ಇಂಥದ್ದೆಲ್ಲ. ಆದ್ರೆ ಂಗ ಎನ್ನುವಂಥದ್ದರ ಬಳಕೆ ಕನ್ನಡಲ್ಲಿ ಹುಟ್ಟು. ಅದ್ರ ಸದ್ಯಕ್ಕೆ ಒಮ್ಮೆಗೆ ಹೊಳಿತಲ್ಲ ಶಬ್ದ. ಅಂಗಣ, ಕನ್ನಡದಲ್ಲಿ ಒಂದು ಶಬ್ದ ಬಂದಿದೆ ಅಂಗಣ. ಅಂಗಣದ ಮೂಲ ಪದ ಅಂಗಣ ಹಳೆ ಕನ್ನಡಲ್ಲಿ. ಇಲ್ಲಿ ನಾವೆಂತ ಮಾಡುವೆ? ಅಂಗಣ ಅಂತ ಹೇಳುವೆ. ತತ್ಸಮ ತಬ್ದವಕ್ಕೆ ಬಾಕಕನ ಅಂಗಣ ಆದದು. ಆದರೆ ಮೂಲ ಕನ್ನಡದಲ್ಲಿ ಅಂಗಣ ಅಂತ ಹೇಳುವೆ. ಪ್ರಾಂಗಣದ ಮೂಲ ಅಂಗಣ ಅಂತ. ಹಂಗೆ ಇಲ್ಲಿ ಮಂಗ. ಆದ್ರೆ ಕನ್ನಡದಲ್ಲಿ ಸಾಕಷ್ಟು ಮಾಯ ಆಗಿಯೇ ಹೋದಂತಹ ಪದ ಒಂದು ಇನ್ನೂ ಜೀವಂತ ಉಂಟು ಅರೆ ಭಾಷೆಯಲ್ಲಿ. ಅದು ಮಂಗ. ಮಗಳು, ಮಗಳು ಸ್ತ್ರೀಲಿಂಗ ಬದಲಾವಣೆ ಆತ ಮಗಳು. ಇದರಲ್ಲಿ ಮಗಳು ಸೇರ್ಸಿನೂ ಬರೆಯಕ್ಕ ಮಗಳು ಸ್ವಲ್ಪ ವಿಭಾಗ ಮಾಡಿ ಕೂಡ ಬರೆಯಕ್ಕಾದೆ ಮಗಳು. ಮತ್ತೆ ಅಣ್ಣ, ತಮ್ಮ, ಭಾವ ಇವೆಲ್ಲ ಯಥಾ ಪ್ರಕಾರ ಏನು ಬದಲಾವಣೆ ಇಲ್ಲ. ಆದರೆ ಈ ಭಾವನ ಗಮನಿಸಿ, ಕನ್ನಡಲ್ಲಿ ಭಾವ ಬರೆಯಕನ ಭಾ ಕೊಟ್ಟವೆ, ಅರೆ ಭಾಷೆಯಲ್ಲಿ ಭಾ ಇಲ್ಲ. ಅದಕ್ಕೆ ನಾ ಕಳೆದ ಸಲ ಹೇಳಿದ್ದೆ, ಕನ್ನಡದ ಭಾವ ಅರೆ ಭಾಷೆಗೆ ಬಾಕನ ಬಾಲ ಕಳ್ಕಂಡು ಅಂತ. ಕನ್ನಡದ ಭಾವ ಅರೆ ಭಾಷೆಗೆ ಬಾಕನ ಬಾಲ ಕಳ್ಕಂಡು ಅಂತ ಹೇಳುವಂಥದ್ದು ಇದೆ. ಇಲ್ಲಿ ಕನ್ನಡಲ್ಲಿ ಭಾವ ಒಂದು ಭಾವ ಆದ್ರೆ ಇದೇ ತರ ಭಾವದ ಪ್ರಯೋಗನೂ ಉಂಟು. ಆದ್ರೆ ಅದು ಮೋಸ್ಟ್ಲಿ ಭಾವಂಗೆ ಹೇಳುವಂಥದ್ದಾದ್ರೆ ಬರೆಯಕನ ಅಕ್ಕ ಭಾವ ಅಂತ ಬರೆಯಕನ ಇದೆರಡನ್ನು ಈಕೆ ಬಾಲ ಕೊಟ್ಟೆ ಬರ್ದವೆ. ಆದ್ರೆ ಅರೆ ಭಾಷೆಯಲ್ಲಿ ಅದಿಲ್ಲ. ಸೊ ಹಂಗಾಗಿ ಜಾಸ್ತಿ ಶಕ್ತಿ ಬಳಕೆ ಬೇಡ, ಶಕ್ತಿ ಕಡಿಮೆ ಭಾವ. ಅಕ್ಕ ತಂಗಿ ಅಲ್ಲ, ತಂಗಿ ಇದ್ದದ್ದು ತಂಗೆ. ತಂಗಿ ಕನ್ನಡದಿ, ತಂಗೆ ಕನ್ನಡದಿ, ಅರೆ ಭಾಷೆಯಲ್ಲಿ. ಹಂಗಾಗಿ ಇದರ ಬಹುವಚನ ತಂಗೆ ಇದ್ದದ್ದು ಕಾ ಬಂದದೆ. ತಂಗೆ ಕ, ನಂಗೆ
3 ಜನ ತಂಗೆಕ. ಅವಂಗೆ 4 ಜನ ತಂಗೆಕ. ಆದರೆ ಅಕ್ಕ ಮತ್ತು ಅತ್ತಿಗೆಗೆ ಮಾತ್ರ ಗಾನೆ ಸೇರಿ ಹೋದೆ, ಬಹುವಚನಕ್ಕೆ ಹೋಗಕನ. ಅಕ್ಕಂಗ ಅತ್ತಿಗೆಕ. ಇಲ್ಲಿ ಅತ್ತಿಗೆಕ ಆದರೂ ಸಹ ಕಾನೆ ಸೇರಿ ಬಂದದ. ಅದಕ್ಕೆ ಮೈದುನಂಗಿರುವಂತಹ ಇನ್ನೊಂದು ಸುಂದರ ಹೆಸರು ನಣ್ಕ. ನಣ್ಕ. ಹಂಗೆ ನಾದಿನಿ ನಾದಿನಿಯೇ, ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಂಗೆ ಈ ಸ್ತ್ರೀಲಿಂಗ ಪುಲ್ಲಿಂಗ ಕೇವಲ ಮನುಷ್ಯರಿಗೆ ಮಾತ್ರ ಬಾತ್ಲೆ, ಪ್ರಾಣಿಗಳಿಗೂ ಬಂದುಟು. ಅದೇ ಒಂದು ಶಬ್ದ ಬೊಗ್ಗ ಬೊಗ್ಗಿ. ಬೊಗ್ಗ ಗಂಡು ನಾಯಿ, ಬೊಗ್ಗಿ ಹೆಣ್ಣು ನಾಯಿ. ಇದು ಒಂದು. ಇದೇ ತರ ಪ್ರಾಣಿಗಳಲ್ಲಿ ಸಹ ದನಗಳಲ್ಲಿ ಬಂದದೆ, ನಾಯಿಗಳು ಇದು ಬೆಕ್ಕಿನಲ್ಲಿ ಬಂದದೆ. ಬೆಕ್ಕುಗೆ ವಾಕಕನ ಗಂಡು ಬೆಕ್ಕಿಗೆ ಬೇರೆ ಹೆಸರು ಹೇಳುವೆ, ಹೆಣ್ಣು ಬೆಕ್ಕಿಗೆ ಬೇರೆ ಹೆಸರು ಹೇಳುವೆ. ಕಂಠ ಕೊತ್ತಿ ಅಂತ ಹೇಳುವೆ. ಕಂಠ ಕೊತ್ತಿ ಅಂತ ಹೇಳಿದ್ರೆ ಅದು ಯಾವಾಗಲೂ ಗಂಡು ಬೆಕ್ಕಿ. ಹಂಗೆ. ಸೊ ಆತರ ಈ ಲಿಂಗ ಎನ್ನುವಂಥದ್ದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ಬಂದ್ಬಿಟ್ಟು. ಆದ್ರೆ ನಪುಂಸಕ ಲಿಂಗ ಎನ್ನುವಂಥದ್ದು ಮಾತ್ರ ಹಂಗೇನೇ ಒಳ್ದುಟು. ಅದ್ಯಾವುದು? ಮರ, ಪಾತ್ರೆ, ಪೆನ್, ಪುಸ್ತಕ, ಕಾರ್, ಬೈಕ್, ಅಕ್ಕಿ, ಭತ್ತ, ಇಂಥದೆಲ್ಲ, ಇದೆಲ್ಲ ನಪುಂಸಕ ಲಿಂಗ. ಅದರಲ್ಲಿಯೂ ನಿತ್ಯ ನಪುಂಸಕ ಲಿಂಗ, ಇದು ಕನ್ನಡದೇ. ಈಗ ಕೂಸು, ಅದು ಗಂಡು ಆಗಿರ್ದು ಹೆಣ್ಣು ಆಗಿರ್ದು. ಮಕ್ಕ ಅಂದ್ರೆ ಮಕ್ಕಳು, ಅದು ಗಂಡು ಮಕ್ಕಳು ಇರ್ತಾರೆ, ಹೆಣ್ಣು ಮಕ್ಕಳು ಇದ್ದಾವೆ ಅಲ್ಲಿ, ಹಾಗಾಗಿ ಅದು ಮಕ್ಕ. ಮೊರಿ, ಮೊರಿ ಅಂದ್ರೆ ಮರಿ ಅಂತ ಅರ್ಥ. ನಾಯಿ ಮರಿ, ಕೊತ್ತಿ ಮರಿ, ಬೆಕ್ಕಿನ ಮರಿ, ಚಿಕ್ಕ ಕೋಳಿಯ ಪಿಳ್ಳೆ, ಕೋಳಿ ಮರಿ, ಕೋಳಿ ಪಿಳ್ಳೆ ಅಂತ ಕರೀತೇವೆ ವಿಶೇಷವಾಗಿ. ಆದ್ರೆ ಮರಿ ಅಂತ ಎನ್ನುವಂಥದ್ದರ ಇನ್ನೊಂದು ರೂಪ ಮೊರಿ. ಅಲ್ಲಿ ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ಜನ, ಜನ ಮನುಷ್ಯ, ಇದೆಲ್ಲ ನಿತ್ಯ ನಪುಂಸಕ. ಇಲ್ಲಿ ಗಂಡು ಬರ್ತಾರೆ, ಹೆಣ್ಣು ಬರ್ತಾರೆ. ಈಗ ನಾವು ಎಷ್ಟು ಜನರು ಸೇರಿದ್ರಲ್ಲಿ, ಅಲ್ಲಿ ಒಂದು 100 ಜನ ಸೇರಿದ್ರು ಅಂತ. ಅಲ್ಲಿ ಜನ ಅಂತ ಹೇಳುವಂಥದ್ದು ಅದು ನಿತ್ಯ ನಪುಂಸಕ. ಅಲ್ಲಿ ಗಂಡು ಹೆಣ್ಣು ಅಥವಾ ಇನ್ನೊಂದು ನಪುಂಸಕ ಲಿಂಗವು ಎಲ್ಲ ಸೇರಿರ್ತಾರೆ, ಹಾಗಾಗಿ ಅದಕ್ಕೆ ನಿತ್ಯ ನಪುಂಸಕ. ಸೊ ಹಂಗಾಗಿ ಅರೆಭಾಷೆಯಲ್ಲಿ ಪುಲ್ಲಿಂಗ ಹಾಗೂ ಸ್ತ್ರೀಲಿಂಗ ಅದರದೇ ಆದಂತಹ ಕೆಲವೊಂದು ವಿಶೇಷಗಳ ಪಡ್ಕೊಂಡಿದೆ. ಈಗ ನಾಯಿ, ಅರೆಭಾಷೆಯಲ್ಲಿ ಇದು ನಾವು ಕನ್ನಡದಲ್ಲಿ ಏನು ಹೇಳ್ತೇವೆ? ಗಂಡು ನಾಯಿ, ಹೆಣ್ಣು ನಾಯಿ. ಅರೆಭಾಷೆಗೆ ವಾಕಕನ ಅದು ಬೊಗ್ಗ, ಇದು ಬೊಗ್ಗಿ. ಹಂದಿಯ ವಿಷಯದಲ್ಲಿ ಹಾಗೆ ವಾಕನ ಹಂದದೆ. ಹೆಣ್ಣು ಹಂದಿಗೆ ದಡ್ಡೆ ಅಂತ ಹೇಳ್ತಾರೆ, ಗಂಡ ಹಂದಿಗೆ ಹಂದಿ ಅಂತ. ಈ ತರ ಹಾಗೆ ಇದು ಈ ಪ್ರಾಣಿಗಳಲ್ಲಿ ಕೂಡ ಬಗೆ ಬಗೆಯಾದಂತಹ ಹೊಸ 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 ಹೆಸರುಗಳು. ನಾಯಿಯಲ್ಲಿ ಆಗಿರ್ಬೋದು, ಬೆಕ್ಕಿನಲ್ಲಿ ಆಗಿರ್ಬೋದು, ದನದಲ್ಲಿ ಆಗಿರ್ಬೋದು, ಇಂಥದ್ರಲ್ಲೆಲ್ಲ ಸೇರಿ ಹೋಗ್ಬಿಟ್ಟು. ಇಲ್ಲಿಯ ಮಧ್ಯೆ ಏನಾದ್ರು ಪ್ರಶ್ನೆ ಉಂಟಾ? ಏನಾದರೂ ಪ್ರಶ್ನೆ ಉಂಟಾ? ಸರಿ, ಮೊನ್ಸ ಅಂತ ಸರ್? ಮೊನ್ಸ ಅಂದ್ರೆ ಮನುಷ್ಯ. ಓಕೆ. ಮನುಷ್ಯನನ್ನು ಹೇಳುದು ಮೊನ್ಸ ಅಂತ. ಅದಲ್ಲದೆ ಒಂದು ಜಾತಿಯು ಉಂಟು, ಅದು ಮನ್ಸ. ಮನ್ಸ ಮುಗೇರ, ಅದು ಜಾತಿ. ಮನ್ಸ ಮುಗೇರ ಅಂತೇಳಿ. ಆದ್ರೆ ಇದು ಮನ್ಸ ಅಲ್ಲ, ಇದು ಮೋ, ಮಾಮ ಮೀಮಿ ಮೋ, ಮೊನ್ಸ. ಮನುಷ್ಯ ನೆನ್ಪಿಟ್ಕೊಳ್ಳಿ, ಮನುಷ್ಯನನ್ನ ಕರೆಯುವುದು ಮೊನ್ಸ. ಮನುಷ್ಯನನ್ನು ಮೊನ್ಸ ಅಂತ ಹೇಳುದು. ಈಗ ಇನ್ನು ವಿಶೇಷವಾಗಿ ಬರುವಂತದ್ದು ಅರೆಭಾಷೆಯಲ್ಲಿ ನಂತರದ ಪದಗಳು ಪುನ್ನಪುಂಸಕ, ಸ್ತ್ರೀ ನಪುಂಸಕ. ಇದು ಬಹುಶಃ ವಿಶೇಷವಾದಂತ ಪದಗಳು ಕನ್ನಡಲ್ಲಿಯೂ ಉಂಟು. ಆದರೆ ಕನ್ನಡಲ್ಲಿ ಅದು ಪುನ್ನಪುಂಸಕವಾಗಿಯೇ ಉಳಿದಿದೆ, ಸ್ತ್ರೀ ನಪುಂಸಕವಾಗಿಯೇ ಉಳಿದಿದೆ. ಹೇಗೆ ನೋಡಿ, ಇಲ್ಲಿ ಕನ್ನಡದಲ್ಲಿ ಹುಡುಗ ಬಂದನು, ಹುಡುಗಿ ಬಂದಳು. ಅರೆಭಾಷೆ ಬಾಕಕನ ಹುಡುಗ ಹೈದ, ಹೈದ ಬಾತ್, ಗೂಡೆ ಬಾತ್. ಈ ಬಾತ್ ಎನ್ನುವಂಥದ್ದು ಈ 2 ಪದಗಳು ಇದು ನಪುಂಸಕ ಲಿಂಗಕ್ಕೆ ಸೇರಿ ಹೋಯ್ತು. ಯಾಕೆ? ಕಾರು ಹೋಯಿತು, ಅದು ಹೋತು. ಅಂದ್ರೆ ಇಲ್ಲಿ ಪುರುಷ ಎಂತ ಪುಲ್ಲಿಂಗ ಆಗಲಿ, ಸ್ತ್ರೀಲಿಂಗ ಆಗಲಿ, ನಪುಂಸಕ ಲಿಂಗ ಆಗ್ಲಿ,
ವಾಚಕಗಳಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಹಂಗಾಗಿ ತುಂಬಾ ಸರಳವಾದಂತಹ, ಕಲಿಯಕ್ಕೆ ಭಾರಿ ಸುಲಭವಾದಂತಹ ಭಾಷೆ ಅರೆಭಾಷೆ. ಏಕೆಂತ ಹೇಳಿದ್ರೆ ಬೇರೆಯವರ ಕರೆಯಕಾಕನ ನೀವು ಧಾರಾಳವಾಗಿ ನಪುಂಸಕಲಿಂಗನ ಬಳಕೆ ಮಾಡಕ್. ಈಗ ನಮ್ಮಲ್ಲಿ ನಾ ಹೇಳನೆ ತುಂಬಾ ಸುಲಭವಾದಂತ, ನಾವೆಲ್ಲ ನಾವು ಉಜ್ರಲ್ಲಿ ಇರ್ಕಾಕನ ನಾವು ಮಲ್ಟಿ ಲ್ಯಾಂಗ್ವೇಜ್ ಕಲಿತಿದ್ದೆ. ಯಾಕಂದ್ರೆ ಡಾಕ್ಟರ್ಗಳಿಗೆ ಎಷ್ಟು ಲ್ಯಾಂಗ್ವೇಜ್ ಕಲ್ತವೆ ಅಷ್ಟು ಒಳ್ಳೇದು. ಅಂತೂ ಕಡೆ ಕಲ್ತು ನಂಗೆ ಆಕ್ಚುಲಿ ತುಳು ಬರ್ತಿತ್ಲೆ, ಮತ್ತೆ ಉಜಿರೆಗೆ ಹೋದ ಮೇಲೆ ಕಲ್ತೆ. ಜೊತೆಗೆ ಉಜಿರೆಗೆ ಹೋಗದ ಮುಟ್ಟ 3 ಭಾಷೆ ನಂಗೆ: ಕನ್ನಡ, ಇಂಗ್ಲಿಷ್, ಹಿಂದಿ ಅರೆವರೆ, ಮತ್ತೆ ಸ್ವಲ್ಪ ಅರೆಭಾಷೆ, ಮತ್ತೆ 5ನೇದು ಮಹತ್ತರವಾದಂತ ವಿಶ್ವದ ಭಾಷೆ ಕೈ ಭಾಷೆ. ಯಾವುದೇ ಭಾಷೆ ಇಲ್ಲದ್ರೆ ಲಾಸ್ಟ್ನ ಭಾಷೆ ಕೈ ಭಾಷೆ, ಅದರ ಮೇಲಿನ ಭಾಷೆ ಯಾವುದಿಲ್ಲ. ಇಷ್ಟೇ ಭಾಷೆಗೆ ಬರ್ತಿದ್ದದು. ಮತ್ತೆ ಅಲ್ಲಿ ಹೋದ ಮೇಲೆ ಕಲ್ತೆ ಯಾವುದು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಒಟ್ಟಿಗೆ ಈಗ ಸಂಸ್ಕೃತನು ಕಲ್ತೆ. ಇಷ್ಟು ಭಾಷೆಗೆ ಕಲ್ತ್ಕೊಂಡೆ ಒಟ್ಟಾರೆ. ಸ್ವಲ್ಪ ಜರ್ಮನ್ಲಿ 3 ತಿಂಗಳ ಇದ್ದೆ, ಸ್ವಲ್ಪ ಜರ್ಮನ್ ಅರೆಬರೆ ಸ್ವಲ್ಪ ಕಲ್ತೆ ಅಷ್ಟೇ. ಈಗ ಭಾಷೆ ಕಲಿಯಕ್ಕೆ ನಾವು ವೆರಿ ಇಂಪಾರ್ಟೆಂಟ್ ಎಂತದ್ದು, ಲಿಂಗ ತಪ್ಪಿಗೆ ಗೊತ್ತು. ನನ್ನ ಒಂದು ಕ್ಲಾಸ್ಮೇಟ್ ಇತ್ತು, ಪೂರ್ಣಿಮಾ ಅಂತ ಅವಳ ಹೆಸರು. ಅವಳು ಮೂಲತಃ ಚೆನ್ನೈ ಅವಳು ನನ್ನ ಕರೀದು, ಏ ಪುನೀತ್ ಬಾರೆ. ಏ ಇಲ್ಲ ಕಣೆ, ಏನೇ ಮಾಡ್ತಿದ್ದೀಯ ನೀನು? ಏ ಇಲ್ಲ ಕಣೆ. ಈಗ ಅದೇ ತರ ಅರೆ ಭಾಷೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಈಗ ಅವಳು ಬಂದು ಹುಡುಗಿಯರ ಹತ್ರ ಹೋಗ್ತಾಳೆ, ಹುಡುಗಿಯರ ಹತ್ರ ಹೋಗಿ ಹೇಳೋದು, ಇಲ್ಲ ಕಣೋ ಚೇತನ ಅಂತ ಒಂದು ಹುಡುಗಿ ಹೆಸರು, ಚೇತನ ಹೋದ್ನೇನೋ. ಆದ್ರೆ ಅರೆ ಭಾಷೆಯಲ್ಲಿ ನಿಮಗೆ ಲಿಂಗ ತಪ್ಪಿದಂತಹ ಸಮಸ್ಯೆಯೇ ಇಲ್ಲ. ಹೈದ ಬಾತ್, ಮನೋಜ ಬಾತ್, ಪುನೀತ್ ಬಾತ್, ರಮ್ಯಾ ಸ್ತ್ರೀಲಿಂಗ ಅದೂ ಬಾತ್, ನಾಯಿ ಅದೂ ಬಾತ್, ಹೆಣ್ಣು ಬಾತ್, ಕಾರ್ ಬಾತ್, ಕರೆಂಟ್ ಬಾತ್. ಎಲ್ಲದಕ್ಕೂ ಒಂದೇ ವಾಚಕ, ಅದು ನಪುಂಸಕ ವಾಚಕ. ಹಂಗೆ ಆದ ಕಾರಣ ನೀವು ಕರೆಯಕನ ಅಯ್ಯೋ ನಾ ಎಲ್ಲಾರು ತಪ್ಪಿ ಹೇಳ್ದಂತ ಹೇಳುವಂತಹ ಹೆದರಿಕೆನೇ ಬೇಡದಂತಹ ಅತಿ ಸುಲಭವಾದಂತಹ ಮಾತು. ಇಲ್ಲಿ ಇದರ ಪುನ್ನಪುಂಸಕ ಅಂತೇಳಿ ಯಾಕೆ ಕರ್ದವೆ ಅಂತ ಹೇಳಿದ್ರೆ, ಈಗ ಸೂರ್ಯ ಪುಲ್ಲಿಂಗನೋ ಸ್ತ್ರೀಲಿಂಗನೋ? ಇದು ಸೂರ್ಯ ಮೂಲತಃ ನಪುಂಸಕ ಲಿಂಗ. ಏಕೆಂತ ಹೇಳಿದ್ರೆ ಅದೊಂದು ಗ್ರಹ. ಆದರೆ ನಾವೆಂತ ಹೇಳುವೆ ಸೂರ್ಯನ? ಸೂರ್ಯ ಅದು ದೇವರು, ಹಂಗಾಗಿ ಅದು ಗಂಡು. ಚಂದ್ರ ಬಂದನು, ಸೂರ್ಯ ಬಂದನು, ಹಂಗೆ ಅಂತೇಳಿ ಕರ್ದೇವೆ. ಅದಕ್ಕೋಸ್ಕರ ಇದು ಪುನ್ನಪುಂಸಕ. ಹಂಗೆ ಸ್ತ್ರೀ ನಪುಂಸಕಲ್ಲಿ ಯಾವ್ದೆಲ್ಲ? ನದಿ, ಗಂಗಾ ಮಾತೆ ನದಿಯಾಗಿ ಹರಿದಳು, ಗಂಗಾ ನದಿಯಾಗಿ ಹರಿದಳು, ಅದಕ್ಕೆ ಸ್ತ್ರೀ ನಪುಂಸಕ ಅಂತ ಕರೀದ. ಆದರೆ ಇವೆಲ್ಲವನ್ನ ಮೀರಿ ಬಿಟ್ಟದು ನೀವು ಯಾವುದೇ ವಾಚಕಲಿ ಕರಿಯಲಿ ನಾವ್ಗೆ ಯಾವುದೇ ಬೇಜಾರಿಲ್ಲ ಅಂತೇಳಿ ಓಪನ್ ಹಾರ್ಟ್ ಇನ್ವಿಟೇಷನ್ ಕೊಟ್ಟವು ಅರೆ ಭಾಷೆ ಮಾತ್ರ. ಅದೊಂದೇ ಭಾಷೆ, ಅರೆ ಭಾಷೆ ಮಾತ್ರ. ಯಾಕಂತ ಹೇಳಿದ್ರೆ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ದೆ, ತಮಿಳಲ್ಲಿ ನೋಡ್ದೆ, ಮಲಯಾಳಂಲಿ ನೋಡ್ದೆ, ತೆಲುಗುಲಿ ನೋಡ್ದೆ, ಎಲ್ಲಾ ಭಾಷೆಯಲ್ಲೂ ಸ್ತ್ರೀನ ಸ್ತ್ರೀಯಾಗಿಯೇ ಕರ್ದವೆ, ಪುರುಷನಾಗಿಯೇ ಕರ್ದವೆ. ಹಿಂದಿಲಿ ಮಳೆ ಬಂದರಿಸಿದ್ದರೂ ಸಹ ಅದು ಸ್ತ್ರೀಲಿಂಗನೇ. ಈ ಕಾರ ಬಂದದೆಲ್ಲ ಸ್ತ್ರೀಲಿಂಗ. ಆದರೆ ಅರೆ ಭಾಷೆನೇ ಹಂಗಲ್ಲ. ಯಾವುದೇ ಬರ್ಲಿ, ಅವ ಗಂಡಾಗಲಿ ಹೆಣ್ಣಾಗಲಿ ನಪುಂಸಕನಾಗಲಿ, ವಾಚಕಕ್ಕೆ ಕೇವಲ ಒಂದೇ ಒಂದು ವಾಚಕ, ನಪುಂಸಕ ಮಾತ್ರ. ಹೈದ ಬಾತ್, ಹೈದ ಹೋತ್, ಸೂರ್ಯ ಬಾತ್, ಮಳೆ ಬಾತ್, ಗುಡುಗು ಬಾತ್, ಸಿಡ್ಲು ಬಾತ್, ಈ ತರ. ಇದಿಷ್ಟೇ. ಅದು ಏಕವಚನಲ್ಲಿ ಮಾತ್ರ ಬಾತ್ ತೇಳುವಂಥದ್ದು ಹಂಗೇ ಉಳ್ಕೊಂಡು ಬಿಟ್ಟದೆ. ನಂತರ ಇಲ್ಲಿ ಯಾವ್ದಾರು ಡೌಟ್ ಉಂಟ ಮೊದಲನೇದ್ರಲ್ಲಿ? ಏನಾದ್ರೂ ಪ್ರಶ್ನೆಗಿದ್ದರೆ ಕೇಳಿ. ಲಿಂಗಗಳಲ್ಲಿ ಇಲ್ಲ? ಸರಿ, ಮುಂದುವರ್ಸೋಣ. ಸರ್, ಇದು ಏಕವಚನ ಮಾತ್ರ ಅಲ್ವಾ ಸರ್ ನೀವು ಹೇಳಿದ್ದು?
ಹೌದು, ಏಕವಚನದಲ್ಲಿ ಯಾವುದೇ ರೀತಿಯಾದಂತಹ ನಪುಂಸಕಲಿಂಗವೇ ಎಲ್ಲರಿಗೂ. ಸರ್ ಬಾತ್, ಕಾರು ಬಾತ್ ಎಲ್ಲ ಹೋಗೋದಕ್ಕೆ ಹೋತು ಹೋತ್ ಅಷ್ಟೇ. ಅಷ್ಟೇ ಅಷ್ಟೇ, ಸಿಂಪಲ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದುವರ್ಸೋಣ. ನೋಡಿ, ಬಾತ್ ಅಂತ ನೆನ್ಪಿಟ್ಕೊಳ್ಳಿಕ್ಕೆ ತುಂಬಾ ಸುಲಭ. ನಮ್ಮಲ್ಲಿ, ನಿಮ್ಮದು ಮನೆಯಲ್ಲಿ ಅಮ್ಮ? ಸರ್ ರಾಮಕೃಷ್ಣ ನಗರ. ರಾಮಕೃಷ್ಣ ನಗರ ಬೆಂಗಳೂರಾ? ಇಲ್ಲ ಸರ್, ಮೈಸೂರು. ಮೈಸೂರು ರಾಮಕೃಷ್ಣ ನಗರನ? ಸರಿ ಅಮ್ಮ. ಈಗ ನೋಡಿ, ನಮಗೆಲ್ಲರಿಗೂ ಬಾತುಗಳಂದ್ರೆ ತುಂಬಾ ಇಷ್ಟ. ನಾವು ಈಗ ಸನ್ ಬಾತು, ಮಡ್ ಬಾತು, ಎಲ್ಲ ಬಾತು ತಳ್ಕೊಳ್ತೇವೆ. ಅದೇ ಬೆಂಗಳೂರಿಗೆ ಬನ್ನಿ, ಏನ್ ಬಾತುಗಳು? ವಾಂಗಿ ಬಾತು, ಬಿಸಿಬೇಳೆ ಬಾತು, ಈ ಎಲ್ಲ ಬಾತುಗಳು ತುಂಬಾ ಫೇಮಸ್ ಇಲ್ಲಿ. ಬಿಸಿಬೇಳೆ ಬಾತು, ಖಾರ ಬಾತು, ವಾಂಗಿ ಬಾತು, ಎಲ್ಲ ಬಾತುಗಳು. ಹಾಗೆ ಇದು ಇಲ್ಲಿ ಬಾತುಗಳು ಬಾರಿ ಸುಲಭದಲ್ಲಿ ಹೇಳಲಿಕ್ಕೆ. ಆಯ್ತಾ? ನಂತರ ಕಾಲಗ, ಕಾಲಗಳು. ಇಲ್ಲಿ ಸ್ವಲ್ಪ ನಾವು ಗಮನಿಸ್ಕೊಳ್ಬೇಕಾದ್ದು ಕಾಲಗಳಲ್ಲಿ ಹಿಂಗೆ ಯಥಾ ಪ್ರಕಾರ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇದನ್ನ ಸ್ತ್ರೀಲಿಂಗ, ಪುಲ್ಲಿಂಗ ಹಾಗೂ ನಪುಂಸಕಲಿಂಗಗಳಲ್ಲಿ ನೋಡುವ. ರಾಮನು ಬಂದಿದ್ದನು, ರಾಮ ಬಂದಿತ್ತು. ಸೀತೆಯು ಬಂದಿದ್ದಳು, ಇದು ಬಂದಿದ್ದನು ಆಗಿದೆ, ಸಾರಿ, ಇದು ಬಂದಿದ್ದಳು. ಸೀತೆ ಬಂದಿತ್ತು. ಕಾರು ಬಂದಿತ್ತು, ಅದು ಕಾರು ಬಂದಿತ್ತು. ಈಗ ಇಲ್ಲಿ ಎಂತ ನೋಡಿ, ಸರಿಯಾಗಿ ಗಮನಿಸ್ಕೊಳ್ಳಿ. ಇಲ್ಲಿ ವಾಚಕ ಭೂತಕಾಲದಲ್ಲಿ ಪುಲ್ಲಿಂಗ ಆಗಲಿ, ಸ್ತ್ರೀಲಿಂಗ ಆಗಲಿ, ನಪುಂಸಕಲಿಂಗ ಆಗಲಿ ಯಾವ್ದು ಬದಲಾವಣೆಯೇ ಉಳಿದಿಲ್ಲ, ಯಾವುದಕ್ಕೂ ಬದಲಾವಣೆ ಉಳಿದಿಲ್ಲ. ರಾಮನು ಬಂದಿದ್ದನು, ರಾಮ ಬಾತ್, ಮನೋಜ್ ಬಾತ್. ಹಾಗೆ ಸೀತೆ, ಸೀತೆ ಬಂದಿತ್ತು, ಸೇಮ್. ಅಥವಾ ಹುಡುಗಿ, ಮಳೆ, ಮಳೆ ನಿನ್ನೆ ಬಂದಿತ್ತು, ಈ ತರ. ಕಾರು, ಕಾರು ಬಂದಿತ್ತು. ಹಂಗೆ ವರ್ತಮಾನ ಕಾಲಕ್ಕೆ ಬಾಕಕನ ಅದೆಲ್ಲ ಯಥಾ ಪ್ರಕಾರ ಉಳ್ಕೊಂಡತ್ ನೋಡಿ. ರಾಮನು ಬರುತ್ತಿದ್ದಾನೆ, ರಾಮ ಬರ್ತೊಟ್ಟು. ಕನ್ನಡಲಿ ಸೀತೆಯು ಬರುತ್ತಿದ್ದಾಳೆ, ಹೆದರ್ಬೇಡಿ, ಡೋಂಟ್ ವರಿ, ಯಾಕೆ ಸೀತೆನೂ ಬರ್ತೊಟ್ಟು, ಚೇಂಜ್ ಆತ್ಲೆ. ಕಾರು ಬರುತ್ತಿದೆ, ಓ ಇದು ನಪುಂಸಕಲಿಂಗ, ಅದಕ್ಕೂ ಹೆದರಿಕೆ ಬೇಡ, ಲಿಂಗ ಸೇಮ್ ವಾಚಕ, ಕಾರುನು ಬರ್ತುಟ್ಟು. ಯಾಕಂತ ಹೇಳಿದ್ರೆ ಏಕವಚನಲ್ಲಿ ಎಲ್ಲವೂ ನಪುಂಸಕರು. ಸರಿ ಗಮನಿಸ್ಕೊಳ್ಳಿ. ಯಾಗ ಅರೆ ಭಾಷೆಯಲ್ಲಿ ಏಕವಚನ ಬಳಸಿರೆ ಅದೆಲ್ಲ ನಪುಂಸಕಲಿಂಗವೇ. ಹಂಗೆ ಬಹುವಚನಕ್ಕೆ ಬಾಕನ ಮತ್ತೂ ಸುಲಭ, ಅಲ್ಲಿ ಒಂದೇ ಲಿಂಗನು, ಅದನ್ನು ನಪುಂಸಕವೇ, ಅದು ಹಿಂಗೆ ಅಂತ ಹೇಳಿದೆ ಮುಂದೆ. ಓಕೆ, ಭವಿಷ್ಯತ್ತಿಗೆ ಬನ್ನಿ. ಭವಿಷ್ಯತ್ತಿಗೆ ಬಾಕನ ರಾಮನು ಬರುವನು, ರಾಮ ಬಾದು. ಸೀತೆಯು ಬರುವಳು, ಅದು ಯಥಾ ಪ್ರಕಾರ ಹಂಗೆ ಉಳ್ತು, ಸೀತೆ ಬಾದು. ಕಾರು ಬರುತ್ತದೆ, ಅದು ಭವಿಷ್ಯತ್ ಕಾಲ, ಕಾರು ಬಾದು. ಹಂಗಾಗಿ ಈ ನಿಮ್ಮ ವಾಚಕಗಳು ಉಂಟಲ್ಲ ಅರೆ ಭಾಷೆಯಲ್ಲಿ ತುಂಬಾ ಸುಲಭ. ಏಕೆಂತ ಹೇಳಿದ್ರೆ ನೀವು ಯಾವುದೇ ಪುಲ್ಲಿಂಗನೋ, ಸ್ತ್ರೀಲಿಂಗನೋ, ನಪುಂಸಕಲಿಂಗ ಕನ್ಫ್ಯೂಸ್ ಮಾಡಿಕೊಳ್ಳುವಂತಹ ಹೆದರಿಕೆನೇ ಇಲ್ಲ. ನಾವು ಹಿಂದಿ ಕಲೆ ಹಾಕನೆ ಹೇಳ್ತಾ ಇದ್ದ, ಏನಂತ ಹೇಳಿದ್ರೆ ಲಡ್ಕ ಆ ರಹಾ ಹೇ, ಲಡ್ಕಿ ಆ ರಹಿ ಹೇ ಅಲ್ಲ. ನಾವು ಅದರ ಹಿಂಗೆ ಹೇಳ್ತಿದ್ದೋ, ಲಡ್ಕ ಆ ರಹಾ ಹೇ, ಲಡ್ಕಿ ಆ ರಹಾ ಹೇ, ಎಲ್ಲ ಸೇಮ್ ಆಗ್ತಿತ್ತು. ಕನ್ನಡದಲ್ಲಿ ಕರೆ ಹಾಕನ ಹುಡುಗ ಬರುತ್ತಿದ್ದಾನೆ, ಹುಡುಗಿ ಬರುತ್ತಿದ್ದಾನೆ, ಕಾರು ಬರುತ್ತಿದ್ದಾನೆ, ಎಲ್ಲ ಕನ್ಫ್ಯೂಷನ್. ಇದೆಲ್ಲ ಕನ್ಫ್ಯೂಷನ್ ಬೇಡವೇ ಬೇಡ ಅಂತೇಳಿ ಒಳ್ದಂತಹ ಒಂದು ಸುಲಭದ ಭಾಷೆ ಅರೆ ಭಾಷೆ. ಅಲ್ಲಿ ವಾಚಕಗಳಲ್ಲಿ ಎಲ್ಲವಕ್ಕೂ ನಪುಂಸಕ, ಏಕವಚನ ಇದ್ದಾಗ ಮಾತ್ರ. ಏಕವಚನ ಇದ್ದಾಗ ಎಲ್ಲವಕ್ಕೂ ಸೇಮ್, ಅದೊಂದೇ ಒಂದು ತರ ನಪುಂಸಕ ಮಾತ್ರ. ಅದು ಭೂತಕಾಲ ಆಗಿರ್ಲಿ, ವರ್ತಮಾನ ಕಾಲ ಆಗಿರ್ಲಿ, ಭವಿಷ್ಯತ್ ಕಾಲನೂ ಆಗಿರ್ಲಿ. ನೋಡಿ, ಹೇಳಿದನು. ಕ್ಯಾಮರಾದ ಮಿಡ್ಲ್ ಅಲ್ಲಿ ಇದು ತೆಗಿಬಹುದು, ಒಂದು ಕೇಬಲ್ ಬಂದಿದೆ. ಸರಿಯಾ? ಸರಿ ಹೋಯ್ತಾ? ಇಲ್ಲ ಇನ್ನು ಓಕೆ, ಥ್ಯಾಂಕ್ ಯು.
ಸೊ ಹೇಳಿದನು, ಹೇಳಿದ್ದನು, ಅದು ಹೇಳಿತ್ತು. ನೋಡಿದ್ದನು, ನೋಡಿತ್ತು. ಮಾಡಿದ್ದನು, ಮಾಡಿತ್ತು. ಈಗ ಇದನ್ನೇ ಸೀತೆಯು ಹೇಳಿದ್ದಳು, ಅದೇನತ್ತ, ಸೀತೆಯು ಹೇಳಿತ್ತು. ಅಲ್ಲಿ ಬದಲಾವಣೆ ಆತ್ಲೆ. ಕನ್ನಡದಲ್ಲಿ ಆದರೆ ಸೀತೆಯು ಹೇಳಿದ್ದಳು, ಸೀತೆಯು ನೋಡಿದ್ದಳು. ಇಲ್ಲಿ ಅದಕ್ಕೆ ಸೀತೆನೇ ಆಗಲಿ, ಸೀತೆನ ಗಂಡ ರಾಮನೇ ಆಗಲಿ, ಅದು ಒಂದೇ, ನೋಡಿತ್ತು. ಹಂಗೆ ವರ್ತಮಾನಲ್ಲಿ ರಾಮ ಹೇಳಿದನು, ರಾಮ ಹೇಳ್ತು. ರಾಮನ ಹೆಣ್ಣು ಸೀತೆನೇ ಹೇಳಲಿ, ಡೋಂಟ್ ವರಿ, ಅದನ್ನು ಕೂಡ ಹೇಳ್ತೆ. ಅಲ್ಲಿ ಕನ್ಫ್ಯೂಷನ್ನೇ ಬೇಕು ಅಂತಿಲ್ಲ. ಹಂಗೆ ತುಂಬಾ ಸುಲಭವಾಗಿ ಭೂತ, ವರ್ತ, ಭವಿಷ್ಯತ್ ಈ ಮೂರು ಭೂತಲಿ ಬಂದಿತ್ತು, ವರ್ತಮಾನದಲ್ಲಿ ಬರ್ತುಟ್ಟು, ಭವಿಷ್ಯತ್ ಕಾಲದಲ್ಲಿ ಬಾದು. ಇದು ಸ್ತ್ರೀನೇ ಆಗಲಿ, ಪುರುಷನೇ ಆಗಲಿ, ನಪುಂಸಕನೇ ಆಗಲಿ, ಎಲ್ಲವಕ್ಕೂ ಒಂದೇ ಪದವ ಬಳಕೆ. ಯಾಗ ಕೇವಲ ಏಕವಚನ ಇರುವಾಗ. ಅದೇ ಬಹುವಚನ ಇರ್ಕಾಕನ ಅಲ್ಲೂ ಯಥಾ ಪ್ರಕಾರ, ಆದರೆ ಬಳಸುವ ಪದ ಮಾತ್ರ ಬೇರೆ ಅಷ್ಟೆ. ಬಳಸುವ ಪದ ಮಾತ್ರ ಬೇರೆ. ನಾವು ಹೇಗೆ ಅಲ್ಲಿ ಬಂದಿತ್ತು ತೇಳುವೆನೋ, ಇಲ್ಲಿ ಬಂದಿದ್ದೋ. ಹಂಗೆ ಅಂತೇಳಿ ಸ್ತ್ರೀಲಿಂಗ ಪುಲ್ಲಿಂಗಕ್ಕೆ ಯಾವುದೇ ಬದಲಾವಣೆ ಇಲ್ಲ, ಎಲ್ಲವಕ್ಕೂ ಸೇಮ್. ರಾಮಂದಿರು ಬಂದಿದ್ದೋ, ಸೀತೆಯಂದಿರು ಬಂದಿದ್ದೋ, ಮಕ್ಕಳು ಬಂದಿದ್ದೋ, ಕಾರುಗ ಬಂದಿದ್ದೋ, ರಾಮಂದಿರು ಬಂದರು. ವರ್ತಮಾನಕ್ಕೆ ಬಾಕನ ರಾಮನವು ಬಂದೋ ಅಷ್ಟೇ. ಅವ ಬಾತ್ ವರ್ತಮಾನಕ್ಕೆ ತಾಕಕನೆ ಅಂತ ಮಾಡೋದು ನಾವು, ಅವು ಬಂದೋ, ಅವು ಬಂದೋ. ಸೊ ಹಂಗಾಗಿ ಇಲ್ಲಿ ವರ್ತಮಾನಲ್ಲಿ ನೀವು ಯಾವುದೇ ಲಿಂಗ ತಕೊಂಡ್ರು ಕೂಡ ಬಂದೋ ಎನ್ನುವಂತಹ ಪದ ಯಾವುದೇ ಬದಲಾವಣೆಗಳಲ್ಲದೆ ಉಳ್ದದೆ. ಇದು ಬಂದೋ ಮಾತ್ರ ಅಲ್ಲ, ಹೇಳ್ದೋ, ಮಾಡ್ದೋ, ಕುದ್ದೋ, ಕುಳಿತುಕೊಂಡರು, ಕುದ್ದೋ, ನಿಂತುಕೊಂಡರು, ನಿದ್ದೋ, ಇದು ಸರಿ, ನಿತ್ತೋ, ಈ ತರ. ಹಿಂಗೆ ಭವಿಷ್ಯತ್ ಕಾಲದಲ್ಲಿ ಬರುವೋ, ಬರುವರು, ಬರುವೋ, ಹೇಳುವರು, ಹೇಳುವೋ, ಹಿಂಗೆ ನೋಡುವರು. ಅಣ್ಣ, ಇದು ಭವಿಷ್ಯತ್ ಕಾಲದಲ್ಲಿ ರಾಮನವು ಬಾವು ಅಂತ ಹೇಳ್ಬೋದಾ? ಇಲ್ಲ, ಆಗುದಿಲ್ಲ. ಬರುವೋ, ಬರುವೋ, ಬಾವೋ ಅಂತಾನು ಅದೇ ಸರ್. ತಕಣಕ್ ತೊಂದರೆ ಇಲ್ಲ. ರಾಮನೋ ಬಾವೋ, ಆದ್ರೆ ಅದು ಸ್ವಲ್ಪ ಕಡಿಮೆ. ಮಕ್ಕ ಬರುವೋ, ಕಾರುಗ ಬರುವೋ, ಬಾವೋ ಅಂತ ಹೇಳುವಂಥದ್ದು ಉಟ್ಟು, ಇಲ್ಲೇ ಅಂತ ಹೇಳುದ್ಲೇನಾ? ಅಂದ್ರೆ ಕೆಲವು ಕಡೆ ಬಳಕೆಯಲ್ಲಿ ಉಟ್ಟು, ಇಲ್ಲೇ ಅಂತಾನು ಹೇಳಿಕೆ ಆದ್ಲೆ ಉಟ್ಟು. ಕೇಳಿದ್ದೀನಿ ಅದು ಬಾವು ಅಂತ ಹೇಳೋದು. ಸರಿ ಸರಿ, ಧಾರಾಳ. ರಾಮನೋ ಬಾವೋ, ಅಕ್ಕನೋ ಬಾವೋ ಇಂದ ಅಕ್ಕ, ಅವರು ಅಕ್ಕಮನಿ ಬಾವು ಅಂತ ಹೇಳುದು. ಹೌದು, ಅಕ್ಕ ಮನಿ ಬಾವೋ, ತಂಗೆಕ ಮನಿ ಬಾವೋ, ಹಂಗೆ ಬರುವೋ, ಬಾವೋ, ಉಟ್ಟು. ಆದ್ರೆ ಬಾವೋ ಎನ್ನುವಂಥದ್ದು ಮೂಲ ಶಬ್ದ ಅಷ್ಟೊಂದು ಸರಿಯಾಗಿ ಬಾದ್ಲೆ. ನಾವು ವ್ಯಾಕರಣ ಮೂಲಕ ಹೋಗಕದ ಬರುವರು, ಬರುವೋ ಹಂಗೆ ಅಂತೇಳಿ ಬಂದದ್ದು. ಬಾವೋ ಅಂತ ಹೇಳುವಂಥದ್ದು ಉಟ್ಟು ಅದರಷ್ಟು ಸೂಕ್ತವಾಗಿ ಅಂತೇಳಿ ಇಲ್ಲ ಅಂತ ಅಷ್ಟೆ. ಹಂಗಂತೇಳಿ ಬಳಸಿದ್ರೆ ತಪ್ಪಿದೆ ಅಂತೇಳಿ ಅಲ್ಲ, ಬಳಸಕ್ ತೊಂದರೆ ಇಲ್ಲ. ಹಂಗೆ ರಾಮನೋ ಬಾವೋ, ಮಕ್ಕ ಬಾವೋ, ಕಾರುಗ ಬಾವೋ, ಈ ತರದ್ದು. ಸೊ ಇದು ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ. ಹಂಗಾಗಿ ಅರೆ ಭಾಷೆಯಲ್ಲಿ ತುಂಬಾ ಸರಳವಾಗಿ ಬಳಸಿಕೆ. ಯಾವುದು ಸುಲಭ? ಇದುವೇ ಭಾಗ. ಯಾಕೆ? ಯಾವುದೇ ಲಿಂಗ ಆದರೂ ಹೆದರಿಕೆ ಬೇಡ, ಎಷ್ಟೇ ಜನ ಇದ್ದರೂ ಹೆದರಿಕೆ ಬೇಡ, ಯಾವುದೇ ಕಾಲ ಆದರೂ ಹೆದರಿಕೆ ಬೇಡ, ಯಾವುದೇ ಲಿಂಗ ಆದರೂ ಹೆದರಿಕೆ ಬೇಡ, ಎಷ್ಟೇ ಜನ ಬಂದರೂ ಹೆದರಿಕೆ ಬೇಡ ಅಂತ ಒಂದೇ ವಾಕ್ಯದಲ್ಲಿ ಉಳಿಯುವಂಥದ್ದು ಇದು ಮಾತ್ರ ಈ ನಮ್ಮ ಕಾಲಗಳಲ್ಲಿ ಅರೆಭಾಷೆ. ಈಗ 8:30 ಆದ್ರೆ ಈಗ ಇದು ಸ್ವಲ್ಪ ಸತೀಶಣ್ಣ ಎಂಚ ಎಲ್ಲ ತಗೋಣ, ನಾಳೆ ಮಾಡೋಣ. ಯಾಕಂತ ಹೇಳ್ರೆ ಈಗ ನೆಕ್ಸ್ಟ್ಗೆ ಪುರುಷ ವಾಚನಕ್ಕೆ ಹೋದ್ರೆ ಸ್ವಲ್ಪ ದೀರ್ಘ ಅದೇ.
ಅಣ್ಣ ನಾಳೆ ಮಾಡಕ್ ಅವಾಗ ಒಮ್ಮೆ ಅದೇ. ರಿವೈಸ್ ಮಾಡ್ದಂಗೆ ಆಗಿದೆ ಕರೆಕ್ಟ್, ಧಾರಾಳ 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 ಒಟ್ಟಿಗೆ ಧಾರಾಳ. ಮಾಡಕ್ ನಾಳೆ. ಹೌದು, ಯಾಕಂತ ಹೇಳಿದ್ರೆ ಇದು ಪುರುಷವಾಚಕಲ್ಲಿ ತುಂಬಾ ಬದಲಾವಣೆಗೆ ಬಂದದೆ. ಹಂಗಾಗಿ ಈಗ ನಾವೊಂದು ಕೆಲಸ ಮಾಡೋಣ. ಎನಿಹೌ ಕ್ಲಾಸ್ ಇಲ್ಲಿಗೆ ಸಾಕು. ನೋಡೋಣ, ಕೆಲವೊಂದು ಈ ನಿಮ್ಮನ್ನೇ ತಕಣಿ. ಟೇಕ್ ಯುವರ್ ಓನ್ ಎಕ್ಸಾಂಪಲ್. ಒಂದು ಭೂತಕಾಲದ್ದು, ವರ್ತಮಾನದ್ದು, ಭವಿಷ್ಯದ್ದು ಒಂದು ಸೆಂಟೆನ್ಸ್ ಹೇಳಿ ನೋಡ ಒಬ್ಬೊಬ್ಬ. ಏಕವಚನಲ್ಲಿ ತಕೊಳ್ಳೋಣ, ಹೆದರಿಕೆ ಬೇಡ. ಆಶಿಶ್ ಕೊಡಿ. ಬಂದಿತ್ತು. ನೋಡ, ಒಂದೊಂದು ಸೆಂಟೆನ್ಸ್ ಮಾಡಿ. ಸಿಂಗಲ್. ಬಂದಿತ್ತು, ಬರ್ತೊಟ್ಟು, ಬರುವನು. ನಿನ್ನೆ ಅಮ್ಮ ಬಂದಿತ್ತು. ಸರಿ. ಇಂದು ಅಮ್ಮ ಬರ್ತಾ ಉಂಟು. ಸರಿ. ನಾಳೆ ಅಮ್ಮ ಬಾದು. ನಾಳೆ ಅಮ್ಮ ಬಾದು. ಓಕೆ ಸರ್, ಥ್ಯಾಂಕ್ ಯು. ಸೂಪರ್. ಹಂಗೆ ಅದೇ ತರ ಬೇರೆ ನೋಡ, ಬೇರೆ ಒಂದು ಕೆಲವು ಸೆಂಟೆನ್ಸ್ ಮಾಡಿಕಣಿ. ಬೇರೆ ಏನಾರ ಹೆಸರು ನಿಮ್ಮದೇ ಹೆಸರಿಗೆ ಹಾಕಣಿ. ಸಂದೀಪ ನೆನ್ನೆ ಬಂದಿತ್ತು. ಸಂದೀಪ್ ನೆನ್ನೆ ಬಂದಿತ್ತು. ಭೂತಕಾಲ. ನಾಳೆ ಬರ್ತಾ ಉಂಟು. ಬರ್ತಾ ಉಟ್ಟು, ಬರ್ತಾ ಉಟ್ಟು, ಬರ್ತುಟ್ಟು ಅದೆರಡು ಸೇಮೆ, ತೊಂದರೆ ಇಲ್ಲ. ಸಂದೀಪ ನಾಳೆ ಅಲ್ಲ, ಸಂದೀಪ್ ಇಂದು ಬರ್ತಾ ಉಂಟು. ಇಂದು ಬರ್ತಾ ಉಟ್ಟು ವರ್ತಮಾನ, ನಾಳೆ ಬರ್ತಾ ಉಟ್ಟು ಭವಿಷ್ಯತ್ ಕಾಲ. ನಾಳೆ ಬಾದು. ನಾಳೆಗೆ ಬಾದು, ನಾಳೆ ಬಾದು. ಆದರೆ ಈ ಬರ್ತುಟ್ಟು ಎನ್ನುವಂತ ಪದ ಉಂಟಲ್ಲ, ಅದು ಇಂದಿಗೂ ಬಳಸುವೆ, ನಾಳೆಗೂ ಬಳಸುವೆ. ಅದು ಯಾಗ ಇಂದು ನಾಳೆ ಎನ್ನುವಂಥದ್ದು ಒಟ್ಟಿಗೆ ಸೇರ್ಕನ. ಈಗ ಸಂದೀಪ ಇಂದು ಬರ್ತೊಟ್ಟು ವರ್ತಮಾನ ಕಾಲ, ನಾಳೆ ಬರ್ತೊಟ್ಟು ಭವಿಷ್ಯತ್ ಕಾಲ. ಅದು ನಾವು ಅದಕ್ಕೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂತ ಕರೆದರೆ. ಕರ್ಮಣಿ ಪ್ರಯೋಗಗಳಿಗೆ ಇದನ್ನೇ ಹೇಳ್ದು, ಇಂದು ಮತ್ತು ನಾಳೆ ಅಂತ ಹೇಳುವಂಥದ್ದು. ಹಂಗಾಗಿ ಆದ್ರೆ ಗಮನಿಸ್ಕಣಿ, ನೀವು ಕಲಿಯಕ್ಕಾಕನ ಈ ತರದ ತಪ್ಪುಗ ಹಲವಾರು ಇರ್ದು ಯಾವ್ದಕ್ಕೂ ಬೇಜಾರು ಮಾಡಿಕೊಂಬೇಡಿ. ನಾ ತಪ್ಪು ಹೇಳ್ದನ, ಅಯ್ಯೋ ಯಾರು ಏನಾರು ನೆನ್ಸಿಕೊಂಡನ ಅಂತ ಹೇಳುವಂಥದ್ದು ಯಾವುದೇ ರೀತಿಯಾದಂತ ಬೇಜಾರು ಬೇಡ. ನಾವ್ ಅದಾಗ ಹಿಮಕರಣ ನಾವು ನನ್ನೊಟ್ಟಿಗೆ ಹೇಳ್ದ, ನಾವು ವ್ಯಾಕರಣಯುಕ್ತ ಅಂತೇಳಿ ಮಾಡಬೇಕು. ಯಾಕಂದ್ರೆ ಭಾಷೆನೇ ನಾವು ಗೊತ್ತಿಲ್ಲದ ಮೇಲೆ ನಾವೆಂತ ವ್ಯಾಕರಣ ಮಾಡಿಕೊ ಹೊರಡುದು ಅಂತ ಹೇಳಿ ಕೇಳಿದ. ಶುರುವಿಗೆ ನಾವು ಭಾಷೆ ಕಲ್ತ್ಕೊಳ್ಳೋಣ, ನಂತರ ವ್ಯಾಕರಣಕ್ಕೆ ಹೊರಡೋಣ. ಹಂಗಾಗಿ ಅಲ್ಲಿವರೆಗೆ ಯಾವುದೇ ಗ್ರಾಮರ್ ಯಾವುದೇ ಇದನ್ನು ಹೆದರಿಕೆ ಮಾಡಿಕೊಂಡು ಬೇಡ. ಹೆಂಗಸರಾಗಿರ್ಬೋದು, ಹೆಂಗಸರ್ ಈಗ ನೀವು ಸಾರಿ ಉಟ್ಟ ಸುರುಗೆ ನೋಡಿಕಣಿ, ನಿಮ್ಮ ನೆರಿಗೆ ಎಷ್ಟು ಜಾರಿಕೊಂಡಿದ್ದದೆ ಅಂತ. ಹಂಗೆ ಅಂತೇಳಿ ನೀವು ಸಾರಿ ಉಡ್ದಾರ ಬುಟ್ಟರಿಯೋ ಇಲ್ಲ. ಈಗ ಪರ್ಫೆಕ್ಟ್, ರೈಟ್ ನಾ ವೆರಿ ಪರ್ಫೆಕ್ಟ್. ಹಂಗೆ ಗಂಡಸರಾದವ್ರು ಸಹ ಹಂಗೆ ಪಂಚೆ ಹುಡ್ಕಾಕ ಬೆಲ್ಟ್ ಹಾಕಿ ಉಡ್ತಿದ್ದ ಫಸ್ಟ್ಗೆ, ಮತ್ತೆ ಪರ್ಫೆಕ್ಟ್ ಆದ ಸರಿ ಆತ. ಹಂಗೆ ಅದಕ್ಕೆಲ್ಲ ಹೆದರಿಕೆನೇ ಬೇಡ. ಬೇರೆ ಬೇರೆ ಯಾರು ಒಂದೊಂದು ಸೆಂಟೆನ್ಸ್ ಹೇಳುವೇನಾ? ರಮ್ಯ ಬಂದಿತ್ತು. ರಮ್ಯ ಬಂದಿತ್ತು ಸಾಕು. ರಮ್ಯ ರಮ್ಯ ಬರ್ತಿತ್ತು. ಇಂದು ಬಂದಿತ್ತು ಅಂತ ಹೇಳಿದ್ರೆ ಅದು ವರ್ತಮಾನ ಕಾಲ ಹೋದೆ ಅಲ್ಲ. ರಮ್ಯ ಬಂದಿತ್ತು. ರಮ್ಯ ರಮ್ಯ ಬರ್ತೊಟ್ಟು. ರಮ್ಯ ಬರ್ತಿಟ್ಟು. ರಮ್ಯ ಬಾದು. ರಮ್ಯ ಬರುವಳು. ಬರುವಳು ಅಲ್ಲ, ಬಾದು. ಬಾದು, ಬಾದು. ಬರಬಹುದು, ಬರಬಹುದು ಎನ್ನುವುದಕ್ಕೆ ಬಾದು ಅಂತ ಹೇಳುವಂತ ಅರ್ಥ. ನಾಳೆ ಬರುವಳು, ಸೀತೆಯು ಬರುವಳು ಅಥವಾ ಬರಬಹುದು. ಈಗ ನಾ ಇದನ್ನೇ ಬೇಕಾದ್ರೆ ಈಗ ನಾಳೆನ ಕ್ಲಾಸ್ ನೀವೊಮ್ಮೆ ನೋಡಿಕಣಿ. ನಾ ಇದನ್ನೇ ಪುನಃ ನಾಳೆ ನಾನಿರೋದಿಲ್ಲ, ಬಟ್ ಬೇರೆಯವ್ರು ತಕೊಂಬೋ. ಇದನ್ನು ಸ್ವಲ್ಪ ಈ ಕನ್ನಡ ಪದಗಳ ಬದಲಾವಣೆ ಮಾಡಿ ಅದರ ನೇರ ಅರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವಂತಹ ಕನ್ನಡ ಪದಗಳನ್ನ ಹಾಕಿಕೊಟ್ನೆ. ಹಿಂಗೆ ತೇಳ್ರಿ. ಈಗ ನೋಡಿ, ರಾಮನು ಬರಬಹುದು, ಅದು ಭವಿಷ್ಯತ್ ಕಾಲ. ಅದರ್ನ ಇಲ್ಲಿ ತಾಕನ ಬಾದು. ಈ ಬರಬಹುದುನ ಬಾದು ಮಾಡಿಕೆ ತುಂಬಾ ಸುಲಭ, ಹಾಗಾಗಿ ನೆನ್ಪಿಸಿಕೊಂಬಕ್ಕೆ ಸುಲಭ. ಆತರ ಸೀತೆಯು ಬರಬಹುದು, ಆಗ ಸೀತೆ ಬಾದು. ಅದೇ ಸೀತೆ ಬಂದಳು ಬಾತ್, ಅದು ಸುಲಭತೆ. ಹಾಗೆ ಸೀತೆ
ಬರುತ್ತಾ ಇದ್ದಾಳೆ, ಆಗ ಸೀತೆ ಬರ್ತೊಟ್ಟು. ಆ ತರ ಒಂದ್ ಸ್ವಲ್ಪ ಬದಲಾವಣೆ ಮಾಡಿ ಕೊಟ್ನೆ, ಆಗ ನೀವಿಗೆ ನಾಳೆ ಪುನಃ ಇನ್ನೊಂದ್ಸಲ ಓದಿಕಂಬಕನ ಕಲಿಯಕ್ಕೆ ಸುಲಭ ಅದೆ. ಹಾಗೆ ಬೇರೆ ಯಾರು ಹೇಳೋಣ? ನಾನು ಬಂದಿತ್ತು, ನಿನ್ನೆ ಬಂದಿದ್ದೆ. ನಾನು ಇಂದು ಬರ್ತೊಟ್ಟು. ಸರ್ ನೀವು ಬೇರೆ ಎಕ್ಸಾಂಪಲ್ ಕೊಟ್ನೆ, ನೀವು ತರಕಾರಿ ತಕಣಿ. ತರಕಾರಿ ನಿನ್ನೆ ಬಂದಿತ್ತು. ನಾನು ಅಂತ ಬರುವಾಗ ನಾನು ಆದ್ರೆ ಅದು ಒಂದು ಸರ ತರಕಾರಿ ತೇಳಿ ಹೋಗಕನ ತರಕಾರಿ ಇಂದು ಬಂದದೆ, ಅದು ಬೇರೆ ಆತೀಗ ಪದ. ಅದು ಈ ನಾವ್ಗೆ ಈಗ ಹೇಳ್ತಾ ಇರುವಂತ ಪದಗಳಿಗೆ ಸೂಕ್ತ ಆಗಿ ಬಾಕಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಅದು ನಿಮ್ಗೆ. ಸೊ ಈಗ ಇದೇ ಪದಗಳ ನೋಡಿಕಣಿ, ಏಕೆಂತ ಹೇಳ್ರಿ ಅದು ನೆಕ್ಸ್ಟ್ ಗೆ ನಾ ಹೇಳ್ದಲ್ಲ ಪುರುಷ ವಾಚಕ ತೇಳಿ ಬಂದದಲ್ಲ, ಪುರುಷ ವಾಚಕ ಆದ ಮೇಲೆ ಅದು ಸುಲಭ ಅದೇ. ಸರ್ ಬಂದುಂಟು, ಭವಿಷ್ಯತ್ ಕಾಲ ಬಂದುಂಟು. ಅಲ್ಲ, ಈಗ ಕನ್ನಡದಲ್ಲಿ ಹೇಳಿ, ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೇನೆ. ಬಂದಿದ್ದಾನೆ, ಇವತ್ತು ಬಂದಿದ್ದಾನೆ ಅಲ್ವಾ? ಅದು ಬಂದಿದ್ದಾನೆ ಆಗ್ಲಿ, ಬರ್ತಾ ಬಂದಿದ್ದಾಳೆಯೇ ಆಗಲಿ, ಬಾತ್ ಬಂದುಂಟು ಆಲ್ರೆಡಿ ಬಂದಿತ್ತು ನಿನ್ನೆಗೆ. ಬಂದುಂಟು ಇಲ್ಲ, ಬಂದುಂಟು ಅನ್ನೋ ಶಬ್ದ ಅಲ್ಲ, ಬಂದಿತ್ತು ನಿನ್ನೆಗೆ ಬಂದಿತ್ತು. ಇಂದು ಬಾತ್, ನಾಳೆ ಬಾದ್, ನಾಳೆ ಬಾದು ಅಷ್ಟೇ. ನಾಳೆ ಬರಬಹುದು, ಬರ್ತಾಳೆ, ಎಲ್ಲದಕ್ಕೂ ಬಾಧೆ. ಬಾದು ಸೇಮ್, ಎಲ್ಲದಕ್ಕೂ ಬರಬಹುದು, ನಾಳೆ ಬರುವಳು. ನಿನ್ನೆ ಹೋಗಿದ್ದೆ, ಇವತ್ತು ಹೋಗ್ತೀನಿ, ನಾಳೆ ಇವತ್ತು ಹೋದೆ, ನಾಳೆ ಅದೇ ಹಾಗೆ ಸರ್. ಇಂದು ಹೋನೆ, ಹಾ ನಾಳೆ ಹೋನೆ, ಹಾ ನಿನ್ನೆ, ನಾಳ್ದು ಹೋನೆ. ಸರ್ ನಿನ್ನೆ ನಿನ್ನೆ ಹೋಗಿದ್ದೆ, ಅದು ಹೋಗಿದ್ದೇನೇನಾ? ನಿನ್ನೆ ಹೋಗಿದ್ದೆ. ಅದು ನೆಕ್ಸ್ಟ್ ಈಗ ನಾನು ಪುರುಷ ವಾಚಕಕ್ಕೆ ಹೋಗ್ತೇನಲ್ವಾ, ಆವಾಗ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ಈಗ ಅದು ನಾವೀಗ ಪುರುಷತ್ರಯದ ಮೇಲೆ ಹೋಗ್ಬೇಕಾಗ್ತದೆ. ಯಾಕೆ ನಾನು ಉತ್ತಮ ಪುರುಷ, ನೀವು ಮಧ್ಯಮ ಪುರುಷ, ನೀನು ಅವನು ಇದು ಪ್ರಥಮ ಪುರುಷ. ಹಾಗೆ ಆಗುವಾಗ ಇಲ್ಲ, ನೀವು ನಾನು ಉತ್ತಮ ಪುರುಷ, ನೀನು ಮಧ್ಯಮ ಪುರುಷ, ಅವನು ಪ್ರಥಮ ಪುರುಷ. ಸೊ ಅದು ಪುರುಷಗಳ ಮೇಲೆ ಹೋಗುವ ಪುನಃ ಬದಲಾವಣೆ ಆಗ್ತದೆ. ನಾನು ಇವತ್ತಿಗೆ ಸ್ಟಾಪ್ ಮಾಡಿದೆ ಅಷ್ಟೇ, ಯಾಕಂತೇಳಿ ಅದು ಒಂದು ದೊಡ್ಡ ಲೆಸನ್ ಅದು. ಅದಕ್ಕೆ ಅದ್ ನೆಕ್ಸ್ಟ್ ಕ್ಲಾಸಿಗೆ ತಗೋಬಹುದು ಅಂತ ಅಷ್ಟೇ. ಹಂಗಾಗಿ ರಾಘವೇಂದ್ರಣ್ಣ ಹೇಳಿ. ಈಗ ಬಾತು ಕೇಳಲ್ಲ, ಅವ ಬಂದುಟ್ಟು ತಾನು ಕೆಲವು ಕಡೆ ಬಳಸುವೆ. ಅವ ಬೆಂಗಳೂರಿಂದ ಬಂದುಟ್ಟು ಪಾಸ್ಟ್ ಟೆನ್ಸ್ ಅಲ್ಲ, ಬಂದುಟ್ಟು ಬಂದುಟ್ಟು ಅಂದ್ರೆ ಆಲ್ರೆಡಿ ಬಂದಾಗಿದೆ. ಆಲ್ರೆಡಿ ಬಂದುಟ್ಟು ಅದು ಭೂತಕಾಲಕ್ಕೆ ಹೋದಾಗ ಪಾಸ್ಟ್ ಟೆನ್ಸ್. ಬಾದುನೇ ಫ್ಯೂಚರ್. ಹೌದು, ಬಾದು. ಇಲ್ಲಿ ಬಂದುಟು ಹೇಳುವಂತದಕ್ಕೆ ನೀವು ವರ್ತಮಾನಕ್ಕೆ ತಕ್ಕಂಬಕ್ಕೂ ಅದೇ. ಹಿಂಗೆ ತುಂಬಾ ದೀರ್ಘ ಅಲ್ಲದ, ಅವಿಂದ ಬೆಳಿಗ್ಗೆ ಬಂದುಟು ಅಲ್ಲ, ಈಗ ಬಂದುಟು ಹಾಗಾಗಿ ಈಗ ಬರ್ತಾನೆ ಸರ್, ಈಗ ಬರ್ತಾನೆ, ಈಗ ಬಾದು, ಈಗ ಬಾದು, ನಾಳೆ ಬಾದು ಎಲ್ಲ ಸೇಮ್. ಈಗ ಬಾದು, ನಾಳೆ ಬಾದು. ಆಗ ಅದಕ್ಕೆ ನೋಡಿ, ಆ ತರ ನಿಮಗೆ ಶಬ್ದಗ ಕನ್ಫ್ಯೂಷನ್ ಆದರೆ ಇವತ್ತೋ ನಿನ್ನೆಯೋ ನಾಳೆಯೋ ಸೇರಿಸಿಕೊಂಡ್ರೆ ಆಯ್ತು ಅಲ್ಲ. ಈಗ ನಿಮಗೆ ಬಾದು ಅಂತ ಹೇಳುವಂತ, ಈಗ ಬಂದುಟು ಅಂತ ಹೇಳುವಂತದ್ದು ಕನ್ಫ್ಯೂಷನ್ ಆದತ್ತಿದ್ದಾರೆ. ನಿನ್ನೆ ಬಂದುಟು, ಇಂದು ಬಂದುಟು, ಆದ್ರೆ ನಾಳೆ ಬಕ್ಕನ ಬಾದು ಅದೇ. ಹಂಗೆ ಸರಿ. ಆದ್ರೆ ಆಗ ನೀವು ಇಂದು ನಿನ್ನೆ ನಾಳೆ ಸೇರಿಸಿಕೊಂಡ್ರೆ ಉಂಟಲ್ಲ, ನಿಮಗೆ ನೀವು ತಪ್ಪಿರು ಕೂಡ ಎದುರುಗಡೆ ಇದ್ದವು ಸರಿ ಮಾಡಿ ಕೊಟ್ಟವೆ. ಎಲ್ಲರ ಅವಕ್ಕೆ ಕನ್ಫ್ಯೂಷನ್ ಅದು, ಇವು ಇಲ್ಲಿ ತಪ್ಪು ತಗೊಳ್ಳೋ ಅಂತೇಳಿ ಅಷ್ಟೇ. ಸರ್ ಸಿಂಪಲ್ ರೂಲ್, ಈಗ ಮಾತಾಡೋ ಕ್ಷಣದಿಂದ ಫ್ಯೂಚರ್ ಇದ್ರೆ ಅದು ಬಾದುನೆ. ನೆಕ್ಸ್ಟ್ ಮಿನಿಟ್ ಇದ್ರೆ ಅದು ಬಾದುನೆ. ನೆಕ್ಸ್ಟ್ ಮಿನಿಟ್ ಇದ್ದರೆ ಅದು ಇದು ಫ್ಯೂಚರ್, ಭವಿಷ್ಯತ್ ಕಾಲಕ್ಕೆ ಹೋದೆ. ಈಗ ಆ ಕ್ಷಣದಲ್ಲಿ ಬಾತ್.
ಹೌದು ಹಿಂದೆ ಆ ಹಿಂದಿನ ಕ್ಷಣದಲ್ಲಿದ್ರೆ ಬಂದಿತ್ತು. ಹಂಗೆ. ಈಗ ನನ್ನ ದೋಸ್ತಿ ಈಗ 1/4 ಗಂಟೆಲಿ ಬಾದು. ಅದೇ ಭವಿಷ್ಯತ್ತಿಗೆ ಗೊತ್ತದು ಹಂಗೆ ಆತರ. ಆದ್ರೆ ನಾವಿಲ್ಲಿ ಗಮನಿಸ್ಕೊಳ್ಳಿ ಎಲ್ಲವೂ ಅರೆಭಾಷೆ ಭಾಷಾ ಕಲಿಕೆಯಲ್ಲಿ ನಾವು ಇಂಥ ಎಲ್ಲ ವಿಷಯಗಳಿಗೆ ಸಾಕಷ್ಟು ಆಳವಾಗಿ ಹೋದ್ಲ ನಾವು. ಇದೊಂದು ಗೊತ್ತಿರೋಕು ಅಂತ ಅಷ್ಟೇ. ಯಾಕಂತ ಹೇಳಿದ್ರೆ ಫಸ್ಟ್ ಭಾಷೆ ಗಟ್ಟಿಯಾದ ಮೇಲೆನೆ ಮತ್ತೆ ಇದಕ್ಕೆಲ್ಲ ಹೋದ್ ನಾವು ಸರಿ ಮಾಡಿಕೊಂಬಕ್ಕೆ. ಅದಕ್ಕೆ ಸೊ ಫಸ್ಟ್ ನೀವು ನೆನ್ಪಿಸಿ ಮಾತಾಡಿಕೊಂಬೋದಕ್ಕೆ ಮುಂದುವರಿಸಿದ್ರೆ ಆಯ್ತು. ಹಂಗೆ 8:45 ಸಾರಿ ಟೈಮ್ ಜಾಸ್ತಿ ಆಯ್ತು. ಎನಿ ಪ್ರಶ್ನೆಗಳು? ಯಾವುದೇ ಪ್ರಶ್ನೆಗಳು? ನಿಮ್ಮ ಪ್ರಶ್ನೆಗಳನ್ನೆಲ್ಲ ಆ ತರ ಇದ್ರೆ ರೆಡಿ ಮಾಡಿ ಒಂದೇ ಸಲ ಡಂಪ್ ಮಾಡಿ. ಹೌದು, ಒಂದೇ ಸಲ ಅದಕ್ಕೆ ನಾನು ಲಾಕ್ ಎಲ್ಲ ಹಾಕಲ್ಲ. ಪುನಿಯಣ್ಣ ಹೇಳ ಮಂಜ. ಅದೊಂದು ಬರುವ ಮತ್ತೆ ಬಾವೋಟಲ್ಲ, ಅದ್ರಲ್ಲಿ ಆಕ್ಚುಲಿ ಹೆಚ್ಚಾಗಿ ಬಳಸುದು ಭಾವನೆ. ಬರುವ ಸ್ವಲ್ಪ ಕಮ್ಮಿ ಅಂತ ನಮ್ಮ ಏರಿಯಾ ಸುಳ್ಳೆ ಕಡೆಯಲ್ಲಿ ಮತ್ತಷ್ಟ ಅಲ್ಲ. ಬರುವೋ ಬಾವೋ ಕಡಿಮೆ, ಪೊಲೀಸರ ಬಾವೋ ಜನಗ ಬಾವೋ ಇಲ್ಲ. ಬರುವೋ ಅಂತ ಹೇಳುವಂಥದ್ದು ಉಟ್ಟು ಅದು ಎಲ್ಲಿ ತೇಳನೆ ಯಾಗ ಕನ್ನಡದ ಬಳಕೆ ಜಾಸ್ತಿಯಾಗಿ ಕನ್ನಡದ ಮೂಲಕ ಅರೆಭಾಷೆನ ಅರ್ಥ ಮಾಡಿಕೊಂಡು ಹೋತೋ ಅವ ಅದರ ಬರುವೋ ಅಂತ ಮಾಡಿಕೊಂಬಕ್ಕೆ ಬರ್ತದೆ. ಏಕೆಂತ ಹೇಳಿದ್ರೆ ಕನ್ನಡಲ್ಲಿ ಬರುವರು ಅದರವ ಅರೆಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡತ್ತೆ. ಸರ್ ಅದು ನನಗನ್ಸುತ್ತೆ ರೆಸ್ಪೆಕ್ಟ್ ಇಂದ ಕರಿಬೇಕಂದ್ರೆ ಬರುವೋ ಅಂತ ಹೇಳ್ಬೋದು. ಅಂದ್ರೆ ನಾವು ತುಂಬಾ ಕ್ಲೋಸ್ ಆಗಿ ಗೊತ್ತಿರೋರು ಅಂತ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಬಾವು ಅಂತ ಹೇಳ್ಬೋದು ಅಂತ. ಹಂಗೆಂತಲ್ಲ ಸರ್, ಅದು ಯಾಕೆಂತ ಹೇಳಿದ್ರೆ ಆಕ್ಚುಲಿ ಬಾವೋ ಅಂತ ಹೇಳುವಂಥದ್ದು ಏಕವ್ಯಕ್ತಿ ಬಹುವಚನ. ಬರುವೋ ಅಂತ ಹೇಳುವಂಥದ್ದು ಬಹುವ್ಯಕ್ತಿ ಬಹುವಚನ. ಈಗ ಬರುವಪ್ಪ ನಾಳೆ ಪೊಲೀಸ್ ಬಾವೋ, ಪೊಲೀಸರು ಬರುವೋ. ಇದರೆಲ್ಲ ನಾವು ವ್ಯಾಕರಣದಲ್ಲಿ ಹೋಗಕಂದ್ರೆ ವ್ಯಾಕರಣ ಶುದ್ಧಿಗೆ ಹೋಗಕಂದ್ರೆ ಮಾತ್ರ ಇಷ್ಟರ ಆಳವಾಗಿ ಅಲ್ಲ. ಮೊಸರು ಮಾರುವ ಹೆಂಗಸರ ಜೊತೆ ವ್ಯಾಕರಣ ಕೇಳಿಕೆ ಬತ್ತು ಗಿಡ. ಹಂಗೆ ನಾವು ಸಹ ಅಂತ ಪರಿಸ್ಥಿತಿ ಈಗ. ಹಂಗೆ ಒಬ್ಬ ಸೀನಿಯರ್ ನಾಳೆ ದೊಡ್ಡಪ್ಪ ಬಾವೋ. ಹಂಗೆ ತುಂಬಾ ಜನ ಬರುವೋ. ಮದುವೆಗೆ ಎಷ್ಟು ಜನ ಬರುವೋ ಆ ತರಕ್ಕೆ ಅದು ಆಧಾರ. ಈಗ ನೋಡಿ ನಾವ್ ಇದೇ ಪ್ರಶ್ನೆ ನಾವಿದ್ದದ ಬನ್ನಿ ಅರಿಭಾಷೆ ಕಲಿಯೋಮೋ. ಇಲ್ಲಿ ಕಲಿಯೋನೋ ಕಲಿಯೋಮೋ ಈ ಎರಡೂ ಪದಗಳಿಗೆ ನಾವ್ಗೆ ಮೂಲ ಅರ್ಥ ಹುಡ್ಕಂತ ಸಿಕ್ಕಿದ್ದು. ಕಲಿಯೋನೋ ಅಂತ ಹೇಳಿದ್ರೆ ಕಲಿಯುವ, ಕಲಿಯೋಮೋ ಅಂತ ಹೇಳಿದ್ರು ಕೂಡ ಕಲಿಯುವ. ಕಲಿಯೋನೋ ಯಾಗ ನಾನು ನೀನು ಸೇರಿ ಕಲಿಯೋನೋ, ಅಥವಾ ನಾನೇ ಒಬ್ಬನೇ ನೋಡ ನಾಳೆಗಲ್ಲ ಕಲಿಯೋನೋ ಅಂತೇಳಿ ನಾವೊಂದು 50 ಜನ ಒಟ್ಟಿಗೆ ಸೇರ್ಕನ ಕಲಿಯೋಮೋ. ನಾ ಕ್ವಶನ್ ಕೇಳೋಣ ಅಂತ ಇದ್ದೆ, ನಂಗೆ ಡೌಟ್ ಇತ್ತದು. ಇಲ್ಲ ಇದಾಳ ಯಾಕಂದ್ರೆ ನಾವು ಈ ಒಂದರ ವರ್ಡ್ ನಾ ಕುದ್ದದ ಒಂದು ಕನಿಷ್ಠ ಒಂದು 15 ಜನರ ಜೊತೆಗೆ ಡಿಸ್ಕಷನ್ಸ್ ಆಗಿ ಮತ್ತೆ ಇದರ ಫೈನಲೈಸ್ ಮಾಡಿದ್ವಿ ನಾವು. ಹಂಗಾಗಿ ಕಲಿಯೋನೋ ಕಲಿಯೋಮೋ. ಈಗ ನಾವು ಹೇಳೋ ನೋಡಿ, ಈಗ ಯಾರೋ ಒಂದ ಹೇಳ ಬಾಣ್ಣ ನೀ ಅರೆಭಾಷೆ ಕಲಿಯೋಣ ಅಂತ ಇಲ್ಲ ನಾಳೆನ ಕಲಿಯೋನೋ ಅದ, ಅಥವಾ ಇನ್ನೊಬ್ಬನ ಕರ್ದ ಬಾಣ್ಣ ಅಲ್ಲಿ ಅರೆಭಾಷೆ ಕಲ್ಸೋಣ ನಾವು ಹೋಗಿ ಕಲಿಯೋನೋ. ಅದೇ ಒಂದು 50 ಜನ ಅಲ್ಲಿ ಒಳತಿದ್ದಾರೆ, ಅಣ್ಣಂದ್ರೆಲ್ಲವೂ ನಾವು ಹೋಗಿ ಅರಿಭಾಷೆ ಕಲಿಯೋಮೋ. ಅದು ಮಾಸ್ ಜಾಸ್ತಿ ಅಂತ. ಹಂಗೆ ಬರುವೋ ಬಾವೋ ಅದರಲ್ಲಿ ಕೂಡ ಅದೇ ತರ. ಬಾವೋ ಏಕವ್ಯಕ್ತಿ ಬಹುವಚನ, ಬರುವೋ ಸರಿಯಲ್ಲ? ಓಕೆ ಸರಿ, ಥ್ಯಾಂಕ್ ಯು, ನಮಸ್ತೆ. ನಮಸ್ತೆ.